ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ಯಾವ ವಾಕ್ಯ ಧ್ಯಾನ ಮಾಡಿದ್ವಿ? ಯಾರಾದರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರು? ಯಾವ ವಾಕ್ಯ ಇತ್ತು ಓದುವಾರ? ಮರೆತು ಬಿಟ್ಟಿದ್ರೆ? ಚಂದ್ರಮ್ಮ ಅವ್ರು ಹೇಳ್ರಮ್ಮ, ಏನಿತ್ತು ವಾಕ್ಯ ಓದುವಾರ? ಹಲ್ಲೆಲೂಯಾ. ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. ಮರಿಬಾರ್ದು ದೇವ್ರ ವಾಕ್ಯ ಮರೆತ್ರೇ ಸಮಸ್ಯೆಗಳು ಬರೋದು. ದೇವ್ರ ವಾಕ್ಯವನ್ನು ನಾವು ನೆನಪಿನಲ್ಲಿ ಇಟ್ಕೊಬೇಕು. ದೇವ್ರ ವಾಕ್ಯವೇ ನಮಗೆ ಬಿಡುಗಡೆಯನ್ನು, ಜೀವವನ್ನು ಕೊಡುವಂಥದ್ದಾಗಿದೆ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತದೆ, ಯಾಕಂದರೆ ದೇವ್ರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಿಸುವಂಥದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಕ್ಕೆ 4:12 ವಚನದಲ್ಲಿ ದೇವರ ವಾಕ್ಯದ ಶ್ರೇಷ್ಠತೆ ಕುರಿತಾಗಿ ನಾವು ನೋಡ್ತಾ ಜೀವ ಇರುವಂಥದ್ದೇ ವಾಕ್ಯದಲ್ಲಿ. ಆ ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕು? ಅರ್ಥ ಮಾಡಿಕೊಳ್ಬೇಕು, ಜ್ಞಾಪಕ ಮಾಡಿಕೊಂಡಿರಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಧ್ಯಾನಕ್ಕಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ, ಈ ಹೊಸ ಒಂದು ತಿಂಗಳಿನಲ್ಲಿ ನಾವು ಕಾಲಿಟ್ಟಿದ್ದೇವೆ. 2024 ಜುಲೈ ತಿಂಗಳಿನಲ್ಲಿ ನಾವು ಕಾಲಿಡುವಂಥ ದೇವರು ಸಹಾಯ ಮಾಡಿದ್ದಾನೆ. ಇವತ್ತು 7ನೇ ತಾರೀಕು ಒಂದು ಹೊಸದಾದಂಥ ಸಂದೇಶವನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ತೆರೆಯುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಕಣ್ಣುಗಳನ್ನು ತೆರೆದಿರುವಂಥದ್ದು, ನಂಬಿಕೆಯ ಕಣ್ಣುಗಳು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕರು ಏನು ಮಾಡ್ತಾರೆ? ಬಾಯಿ ತೆರೆದು ಮಾತಾಡ್ತಾರೆ, ಬಾಗಿಲನ್ನು ತೆರೀತಾರೆ, ಕಣ್ಣುಗಳನ್ನು ತೆರೆದು ಒಳ್ಳೆಯದು ನೋಡ್ತಾರೆ, ಕೆಟ್ಟದ್ದು ನೋಡ್ತಾರೆ. ತೆರೆಯುವಂಥದ್ದನ್ನು ಕುರಿತಾಗಿ ಪರಿಶುದ್ಧಾತ್ಮ ದೇವರು ಯಾಕೆ ಇವತ್ತಿನ ದಿವಸ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ ಅಂತಂದರೆ, ನಾನು ಈಗ ಆರಾಧನೆ ಮಾಡುವಂಥ ಸಮಯದಲ್ಲೇ ದೇವರು ಈ ಒಂದು ವಾಕ್ಯವನ್ನು ನನಗೆ ತೋರಿಸುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕೆ ಇದೇ ವಿಷಯವನ್ನು ನಾವು ಹೇಳ್ಬೇಕೆಂಬುದಾಗಿ ದೇವರು ಯಾಕೆ ಇದನ್ನೇ ಒತ್ತಿ ನೀನು ಇವತ್ತಿನ ದಿವಸ ಹೇಳ್ಬೇಕಂತೇಳಿ ಯಾಕೆ ಹೇಳಿದ್ದಾರೆ ಅಂತಂದರೆ, ನಮ್ಮ ಕಣ್ಣುಗಳು ನಂಬಿಕೆಯ ಕಣ್ಣುಗಳಾಗಿ ಇಲ್ಲ, ನಮ್ಮ ಕಣ್ಣುಗಳು ದೇವರು ಕೊಟ್ಟಿರ್ತಕ್ಕಂಥ ಕಣ್ಣುಗಳಾಗಿ ಇಲ್ಲ. ನಮ್ಮ ಕಣ್ಣುಗಳು ಲೋಕವನ್ನು ನೋಡ್ತಾ ಇದ್ದಾವೆ, ನಮ್ಮ ಕಣ್ಣುಗಳು ಸಮಸ್ಯೆಗಳನ್ನು ನೋಡ್ತಾ ಇದ್ದಾವೆ, ನಮ್ಮ ಕಣ್ಣುಗಳು ಲೋಕದಲ್ಲಿರ್ತಕ್ಕಂಥ ಅಪವಿತ್ರತೆಯನ್ನು ನೋಡ್ತಾ ಇದ್ದಾವೆ. ನಮ್ಮ ಕಣ್ಣುಗಳು ಪರಲೋಕವನ್ನು ನೋಡುವ ಕಣ್ಣುಗಳಾಗಬೇಕು, ದೇವರನ್ನು ನೋಡುವ ಕಣ್ಣುಗಳಾಗಬೇಕು. ನಮ್ಮ ಕಣ್ಣುಗಳು ದೇವರನ್ನು ಸ್ತುತಿಸುವಂಥ, ಆತನ ಪರಿಶುದ್ಧ ಪಟ್ಟಣವನ್ನು ಆರೈಸುವಂಥ ಕಣ್ಣುಗಳಾಗಿ ಇರಬೇಕು. ಅನೇಕರ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಲೋಕದ ಜಂಜಾಟದಲ್ಲಿ ಸಿಲುಕಿಕೊಂಡವರಾಗಿ, ಲೋಕದ ಕಾರ್ಯಗಳಲ್ಲಿ ಮುಳುಗಿದವರಾಗಿ ಇರ್ತಾರೆ. ಅದಕ್ಕಾಗಿ ದೇವರ ವಾಕ್ಯದ ಏಸಪ್ಪ ಒಂದ್ಸಾರಿ ಹೇಳ್ತಾರೆ ಏನಂತೇಳಿ, ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಣ್ಣು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಅಂಗವಾಗಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಈಗ ಒಂದು 2 ವರ್ಷದ ಕೆಳಗಡೆ ನಾಲಿಗೆ ಕುರಿತಾಗಿ ನಾವು ಕೇಳಲ್ಪಟ್ಟಿದ್ದೀವಿ. ನಾಲಿಗೆ ಏನಾಗಿದೆ? ಕೆಚ್ಚು. ಹಲ್ಲೆಲೂಯಾ. ಮಾತೆ ಮುತ್ತು, ಮಾತೆ ಮೃತ್ತು. ಆಡಿದ ಮಾತು ಏನಾಗಲ್ಲ, ಮತ್ತೆ ವಾಪಸ್ ತಗೊಳಕ್ಕಾಗತ್ತಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮುತ್ತು ಒಡೆದರೆ ಹೋಯ್ತು, ಮಾತು ಆಡಿದರೆ ಹೋಯ್ತು ಎಂಬುದಾಗಿ ನಾಲಿಗೆ ಕುರಿತಾಗಿ ನಾವು ನೋಡಿದರೆ, ಈ ಒಂದು ಸ್ವಲ್ಪ ದಿವಸಗಳ ಕಾಲ ದೇವರ ಚಿತ್ತವಾದರೆ ಕಣ್ಣಿನ ಒಂದು ಶ್ರೇಷ್ಠತೆ ಹೆಂಗಿರಬೇಕೆಂಬುದಾಗಿ, ದೇವರ ಕೊಟ್ಟಿರ್ತಕ್ಕಂಥ ಕಣ್ಣುಗಳನ್ನು ಯಾವ ರೀತಿಯಾಗಿ ನಾವು ಉಪಯೋಗ ಮಾಡಿಕೊಳ್ಬೇಕೆಂಬುದಾಗಿ ನಾವು ಇವತ್ತಿನ ದಿವಸ ನೋಡೋಣ. ಹಲ್ಲೆಲೂಯಾ. 2ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 17ನೇ ವಚನವನ್ನು ಈ ಸಮಯದಲ್ಲಿ ನಾವು ಓದ್ತೀನಿ, ಕೇಳ್ರಿ. ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಎಲೀಷ ಪ್ರವಾದಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ದೇವರಿಗೆ ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಹತ್ರ ಏನು ಮಾಡ್ತಾ ಇದ್ದಾನೆ? ಮೊರೆ ಇಡ್ತಾ ಇದ್ದಾನೆ, ದೇವರ ಹತ್ರ ಬೇಡ್ತಾ ಇದ್ದಾನೆ. ಎಲೀಷ ಪ್ರವಾದಿಯ ಬಳಿಯಲ್ಲಿರ್ತಕ್ಕಂಥ ಶಿಷ್ಯನನ್ನು ಸಾಯಿಸಬೇಕಂತೇಳಿ ಏನು ಮಾಡಿದಾರ್ರಿ? ಅರಾಮ್ಯರ ಅರಸನ ಏನು ಮಾಡಿದ್ದಾನೆ? ಬಂದಿದ್ದಾನೆ ಪ್ರೇಯರ್. ಅರಾಮ್ಯರ ಅರಸನಿಗೆ ಕಂಟಕವಾಗಿ ಯಾರು
ಯಾರಿದ್ದಾರೆ? ಈ ಎಲೀಷ ಪ್ರವಾದಿ. ಯಾಕಂದರೆ ಆ ಶತ್ರುಗಳು ಇಸ್ರಾಯೇಲ್ ದೇಶದ ಮೇಲೆ ಯಾರ್ಯಾರು ಬರ್ತಾರೋ ಅದೆಲ್ಲವಾದರೂ ಯಾರ್ಯಾರು ಬರ್ತಾರೋ ಯಾವ ರೀತಿಯಾಗಿ ನೀವು ಅವ್ರ ಮೇಲೆ ಜಯವನ್ನು ಗಳಿಸ್ಬೇಕಂತೇಳಿ ಆತನು ದೇವರ ಮುಂದೆ ಪ್ರಾರ್ಥಿಸಿದಾಗ ದೇವರು ಅದೆಲ್ಲವನ್ನು ಏನು ಮಾಡ್ತಾ ತನ್ನ ಕಣ್ಣುಗಳಿಗೆ ತೋರಿಸ್ತಾ ಇದ್ದ ಪ್ರಿಯರ. ಅಂತಹ ಪ್ರವಾದಿ ಎಲಿಯನ ಶಿಷ್ಯನಾಗಿರ್ತಕ್ಕಂಥ ಎಲೀಷನ ಶಿಷ್ಯನಾಗಿರ್ತಕ್ಕಂಥ ಗೆಹಜಿ ಕೂಡ ಎಲೀಷನ ಬಳಿಯಲ್ಲಿ ಇದಾನ ಪ್ರಿಯರ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ ಆ ವ್ಯಕ್ತಿ ನೋಡ್ತಾ ಇದ್ದಾನೆ. ಯಾರನ್ನು ನೋಡ್ತಾ ಇದ್ದಾನೆ? ಸುತ್ತಲೂ ಕೂಡ ಇವರು ಆ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಆ ವಾಸಿಸಿದ್ರಂತ ಆ ಒಂದು ಸ್ಥಳದಲ್ಲಿ ಯಾರು ಬಂದಿದ್ದಾರಂತೆ? ಶತ್ರುಗಳು ಬಂದಿದ್ದಾರೆ. ಹೆಂಗೆ ಬಂದಿದ್ದಾರೆ ಶತ್ರುಗಳು? ಮುತ್ತಿಗೆಯೋಪಾದಿಯಲ್ಲಿ ಬಂದಿದ್ದಾರೆ. ಯಾರನ್ನ ಹಿಡಿಯೋದಕ್ಕೆ ಬಂದಿದ್ದಾರೆ? ಒಬ್ಬ ವ್ಯಕ್ತಿನ. ಯಾರನ್ನ ರೀ? ಎಲೀಷನನ್ನು, ಗುರುವಾಗಿರುವಂಥ ಎಲೀಷನನ್ನು, ಪ್ರವಾದಿಯಾಗಿರ್ತಕ್ಕಂಥ ಎಲೀಷನನ್ನು ಹಿಡಿಬೇಕಂತೇಳಿ ಬಂದಂಥ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದರೆ ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ರೀತಿಯಾಗಿ ಅವರು ಮುತ್ತಿಗೆ ಹಾಕಿದಂಥ ಸಮಯದಲ್ಲಿ 14ನೇ ವಚನ ಓದ್ತೀರಾ? 13ರಿಂದ ಓದೋಣ. ಅರಸನು ಇದನ್ನು ಕೇಳಿ ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ಹಿಡಿಸುತ್ತೇನೆ ಎಂದು ಹೇಳಿದನು. ಪ್ರವಾದಿಯು ದೋತಾನಿನಲ್ಲಿರುತ್ತಾನೆಂದು ತಿಳಿದುಕೊಂಡು ರಥಾಶ್ವ ಸಹಿತವಾದ ಮಹಾಸೈನ್ಯವನ್ನು ಅಲ್ಲಿಗೆ ಕಳುಹಿಸಿದನು. ಎಂಥ ಸೈನ್ಯ ಅಂತೆ? ಎಲೀಷನನ್ನು ನಡೆಸಬೇಕಂತ ಹೇಳಿ ರಥಾಶ್ವ ಸೈನ್ಯ, ಮಹಾಸೈನ್ಯವನ್ನು ಕಳಿಸ್ತಾ ಇದ್ದಾನೆ. ದೋತಾನಿನಲ್ಲಿ ಆ ಎಲೀಷ ಪ್ರವಾದಿ ಮತ್ತು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಗೆಹಜಿ ಕೂಡ ಇದ್ದಾರೆ ಪ್ರೇಯರ್. ಅಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರೇಯರೇ, ಈ ಸೈನ್ಯದವರು ಆ ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು. ದೇವರ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ. ಹಲ್ಲೆಲೂಯಾ, ಪ್ರೈಸ್. ನೋಡ್ತಾ ಇದ್ದೇವೆ, ಈಗ ನಾವಿಲ್ಲಿ ಕೂತ್ಕೊಂಡಿದ್ದೇವೆ, ದೋತಾನ್ ಅನ್ಕೊಳ್ಳೋಣ. ನಾವಿಲ್ಲಿ ವಾಕ್ಯವನ್ನು ಹೇಳುವ ಸಮಯದಲ್ಲಿ ಯಾರೋ ನಮಗೊಬ್ಬರು ವಿರೋಧವಾಗಿದ್ದಾರೆ ಅಂತ ತಿಳ್ಕೊಂಡು, ಹಲ್ಲೆಲೂಯಾ, ಅವರು ಸುತ್ತಲೂ ಈ ಊರಿನ ಸುತ್ತಲೂ ಏನು ಮಾಡಿಬಿಟ್ಟಿದ್ದಾರೆ? ಏನು ಮಾಡಿದ್ದಾರೆ ರೀ? ಸೈನ್ಯಗಳನ್ನು ನಿಂದ್ರಿಸಿದ್ದಾರೆ. ಕುದುರೆಗಳಿದ್ದಾವೆ, ರಥಗಳಿದ್ದಾವೆ, ಮಹಾಸೈನ್ಯ ಇದ್ದಾವೆ. ಅಲ್ಲಿ ಯಾರನ್ನ ಹಿಡಿಬೇಕು ಅಂದ್ಕೊಂಡಿದ್ದಾರೆ? ಯಾರಿದ್ದಾರೆ ಅಲ್ಲಿ? ಎಲೀಷನು ಮತ್ತು ಗೆಹಜಿ. ಹಲ್ಲೆಲೂಯಾ, ಎಲ್ಲರಿದ್ದಾರೆ. ಎಲೀಷನ ಶಿಷ್ಯನಾಗಿರ್ತಕ್ಕಂಥ ಗೆಹಜಿ ಹೊರಗಡೆ ಹೋಗಿ ನೋಡಿದಾಗ ನೋಡಿ ಬೆಚ್ಚಿ ಬೆರಗಾಗಿ, ಇವತ್ತಿನ ದಿವಸ ನಮಗೇನಿದೆ, ಸೆರೆಮನೆ ಇದೆಯೋ ಅಥವಾ ಮರಣ ಇದೆಯೋ ನಮಗೆ ಗೊತ್ತಿಲ್ಲ, ಇವತ್ತು ನಮ್ಮನ್ನು ಸಾಯಿಸ್ಲಿಕ್ಕಿದ್ದಾರೆ ಅಂತೇಳಿ ನೆನೆಸಿ ಏನು ಮಾಡ್ತಾ ಇದ್ದಾನೆ? ಅಯ್ಯೋ ನಾವು ಏನು ಮಾಡೋಣ? ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಮೇಲೆ ಬಂದು ಮಹಾಸೈನ್ಯ ಬಂದಿದೆ, ನಮ್ಮನ್ನು ಏನು ಮಾಡ್ತಾರೋ ನಮಗೆ ಗೊತ್ತಿರಲಾರ್ದಂಥ, ತಿಳಿಯಲಾರ್ದಂಥ ಪರಿಸ್ಥಿತಿ. ಗುಂಪಾಗಿ ಬಂದಿದ್ದಾರೆ ನಮ್ಮ ಮೇಲೆ. ಅವರು ಎಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕಿದ್ದಾರೋ, ಎಂತಹ ಹವಾಮಾನಕ್ಕೆ ನಾವು ಗುರಿಯಾಗಲಿಕ್ಕಿದೆಯೋ, ಎಂತಹ ಸಮಸ್ಯೆ ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕಿದೆಯೋ ಎಂಬುದಾಗಿ ಶಿಷ್ಯನ ಏನು ಮಾಡ್ತಾ ಇದ್ದಾನೆ? ಗುರುವಿಗೆ ಹೇಳ್ತಾ ಇದ್ದಾನೆ ಪ್ರೇರ. ಆದರೆ ಗುರುವಿನ ಕಣ್ಣುಗಳು ಬೇರೆ, ಶಿಷ್ಯನ ಕಣ್ಣುಗಳು ಬೇರೆ. ಹಲ್ಲೆಲೂಯಾ, ಗುರು ನೋಡುವಂಥ ಕಣ್ಣುಗಳೇ ಬೇರೆ, ಶಿಷ್ಯನ ಕಣ್ಣುಗಳು ಯಾರನ್ನು ನೋಡ್ತಾ ಇದ್ದೇವೆ? ಶತ್ರುವಿನ ಸೈನ್ಯ ನೋಡ್ತಾ ಇದ್ದೇವೆ. ಗುರುವಿನ ಕಣ್ಣುಗಳು ಯಾರನ್ನು ನೋಡ್ತಾ ಇದ್ದಾವ್ರಿ? ಶತ್ರು ಸೈನ್ಯದ ಹಿಂದೆ ಇರತಕ್ಕಂಥ ದೇವರ ಮಹಾ ಸೈನ್ಯವನ್ನು ನೋಡ್ತಾ ಇದ್ದೇವೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತದೆ, ಇವತ್ತು ನಿನ್ನ ಜೀವಿತದಲ್ಲಿ ಶತ್ರುವಿನೋಪಾದಿಯಲ್ಲಿ ಅನೇಕರು ಮುತ್ತಿಕೊಳ್ಳುವಾಗ ನೀನು ಲೋಕದ ಕಣ್ಣುಗಳಿಂದ ಅವರನ್ನು ನೀನು ನೋಡಬೇಡ. ನೀನು ಯಾವ ರೀತಿಯಾಗಿ ನೋಡಬೇಕು? ಅವರ ಹಿಂದೆ ಪರಿಹಾರ ಮಾಡುವುದಕ್ಕಾಗಿ ಒಂದು ಮಾರ್ಗವನ್ನು ದೇವರು ತೆರೆದಿಟ್ಟಿದ್ದಾನೆ ಎನ್ನುವುದಾಗಿ ನೀನು ನೋಡುವಂಥ ವ್ಯಕ್ತಿ ಆಗಬೇಕು. ಅನೇಕರು ಏನು ಮಾಡ್ತಾರೆ? ಲೋಕದ ಕಣ್ಣುಗಳಿಂದ ನೋಡ್ತಾರೆ. ಅಯ್ಯೋ ಆಯ್ತು, ನನ್ನ ಜೀವಿತ ಇವರು ಮುಗಿಸಿಬಿಡ್ತಾರೆ, ಏನಾಗುತ್ತೋ ಮುಂದೆ ಅಂತೇಳಿ ನಮಗೆ ಗೊತ್ತಿಲ್ಲ ಎಂಬುದಾಗಿ ನೆನೆಸುವಂಥ ಸ್ಥಿತಿಗೆ ಅವರು ಜಾರಿ ಹೋಗಿಬಿಡ್ತಾರೆ ಪ್ರಿಯರೇ. ಆದರೆ ಆ ಗುರುವಿಗೆ ಗೊತ್ತು, ನನ್ನ ದೇವರು ಎಂತಹ ದೇವರಾಗಿದ್ದಾನೆ. ನನ್ನ ದೇವರು ನನ್ನನ್ನು ಸೇವೆಗೆ ಕರೆದಂಥ ದೇವರು, ನಾನು ನಂಬಿದಂಥ ನನ್ನ ದೇವರು, ಆತನು ನನ್ನನ್ನು ಕೈ ಬಿಡದಂಥ ದೇವರಾಗಿದ್ದಾನೆ. ಬಂದಿರತಕ್ಕಂಥ ಎಲ್ಲ ದೊಡ್ಡದಾಗಿರ್ತಕ್ಕಂಥ ಮಹಾಸೈನ್ಯದ ಮುಂದೆ ನನ್ನನ್ನು ಅವಮಾನಕ್ಕಲ್ಲ, 2ರಷ್ಟು ಮಾನಕ್ಕೆ ನನ್ನನ್ನು ಏನು ಮಾಡ್ತಾನೆ? ನಡೆಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ, ಗುರು ನೋಡ್ತಾ ಇದ್ದಾನಂತೆ ಕಣ್ಣು ತೆರೆದು. ಗುರುವಿಗೆ ಶತ್ರುವಿನ ಸೈನ್ಯ ಕಾಣ್ತಾ ಇಲ್ಲ, ಗುರುವಿಗೆ ಯಾವ ಸೈನ್ಯ ಕಾಣ್ತಾ ಇದೆ? ದೇವದೂತರ ಸೈನ್ಯ. ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಇರ್ತಾರೋ ಅವರ ಸುತ್ತಲೂ ತನ್ನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. 34ನೇ ಕೀರ್ತನೆ 7ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರು ಮಾತು ಕೊಟ್ಟಿದ್ದಾನೆ, ಭಾಷೆ ಕೊಟ್ಟಿದ್ದಾನೆ, ಆತನ ಮಾತನ್ನು ನೆರವೇರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರಿಯರೇ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನ ದೂತನ ಏನು ಮಾಡ್ತಾನಂತೆ? ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ ಪ್ರಿಯರೇ. ಆದ ವಿಷಯವನ್ನು ನಾವೇನು ಮಾಡಬೇಕು? ಪರಿಪೂರ್ಣವಾಗಿ ನಂಬುವವರಾಗಬೇಕು. ಇನ್ನೊಂದು ಕೀರ್ತನೆಯಲ್ಲಿರುತ್ತೆ, 91ನೇ ಕೀರ್ತನೆಯಲ್ಲಿ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ತಮ್ಮ ಕೈಗಳಲ್ಲಿ ಏನು ಮಾಡ್ತಾರೆ? ಕರಗಳಲ್ಲಿ
ಎತ್ತಿಕೊಳ್ತಾನೆ. ದೇವರು ನಿಮಗೋಸ್ಕರವಾಗಿ ಸೇವಕರನ್ನು ಇಟ್ಟಿದ್ದಾನೆ, ದೇವದೂತರನ್ನ ಇಟ್ಟಿದ್ದಾನೆ. ಅವರು ಮಾಡುವಂಥ ಕೆಲಸ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಅದಕ್ಕಾಗಿ ಪ್ರೇಯರ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ, ಇವತ್ತು ನೀನು ಸಮಸ್ಯೆಯ ಲೋಕದ ಕಣ್ಣುಗಳುಳ್ಳವನಾಗಿ ಸಮಸ್ಯೆಯನ್ನು ನೋಡಬೇಡ. ಸಮಸ್ಯೆಯಿಂದ ದೇವರೊಂದು ಪರಿಹಾರವನ್ನು ಇಟ್ಟಿದ್ದಾನೆ. ಗುರು ಪ್ರಾರ್ಥನೆ ಮಾಡ್ತಾನೆ, ಏನಪ್ಪ ಶಿಷ್ಯನ ಎಷ್ಟು ದಿವಸ ಇದ್ದೀಗೂ ಕೂಡ ನೀನು ನನ್ನನ್ನು ಏನು ಮಾಡಲಿಲ್ಲ, ಹಿಂಬಾಲಿಸಲಿಲ್ಲ. ನಾನು ನಿನಗೆ ದೇವರು ಎಷ್ಟು ವರ್ಷಗಳಿಂದ ಬೋಧಿಸಿದ್ರು ಕೂಡ ನೀನು ನನ್ನನ್ನು ಹಿಂಬಾಲಿಸಲಿಲ್ಲ. ನಾನು ಎಷ್ಟು ವರ್ಷಗಳಿಂದ ದೇವರನ್ನು ತೋರಿಸಿದರೂ ಕೂಡ ದೇವರ ಭಯದಲ್ಲಿ ಭಕ್ತಿಯಲ್ಲಿ ನೀನು ಬೆಳಿಲಿಲ್ಲ. ದೇವರನ್ನು ನೋಡುವಂಥ ಕಣ್ಣುಗಳನ್ನು ಉಳ್ಳವನಾಗಿ ನೀನು ಜೀವಿಸ್ತಾ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ. ಆಗ ಗುರು ಶಿಷ್ಯನಲ್ಲಿರ್ತಕ್ಕಂಥ ಬಲಹೀನತೆಯನ್ನು ನೆನೆಸಿ ಏನು ಮಾಡ್ತಾ ಇದ್ದಾನ್ರಿ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಪ್ರಾರ್ಥನೆ ಮಾಡಿದ? ಒಂದು ಸಾರಿ ಓದ್ತೀರಾ ವಿಷಯ? 15ನೇ ವಚನ ಓದ್ರಿ. ದೇವರ ಮನುಷ್ಯನ್ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರೋದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈತನ ಭಯ ಒಂದೇ, ಅಯ್ಯೋ ನಮ್ಮನ್ನು ಏನು ಮಾಡಿಬಿಡ್ತಾರೋ, ನಮ್ಮನ್ನು ಸಾಯಿಸಿಬಿಡ್ತಾರೋ, ನಮ್ಮನ್ನು ತುಳಿದು ಬಿಡ್ತಾರೋ, ನಾವು ಅವಮಾನಕ್ಕೆ ಈಡಾಗಿಬಿಡ್ತೀವೋ, ಆಯಿತು ನಮ್ಮನ್ನು ಬೀಳಲಾರ್ದ ಹಾಗೆ ಎದ್ದೇಳಲಾರ್ದಾಗೆ ಸಂಪೂರ್ಣವಾಗಿ ಬೀಳಿಸಿ ನಮ್ಮನ್ನು ನೆಲಸಮ ಮಾಡಿಬಿಡ್ತಾರೋ, ನಮ್ಮ ಪರಿಸ್ಥಿತಿ ಏನು ಅಂತೇಳಿ ಏನು ಮಾಡ್ತಾ ಇದ್ದಾನೆ ಈತ, ನೆನೆಸ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಯಾಕಂದ್ರೆ ಹೋಗಿ ಈತನೇ ನೋಡಿದ್ದಾನೆ ಹೊರಗೆ ಫಸ್ಟ್. ಹಲ್ಲೆಲೂಯಾ. ಯಾರು ನೋಡ್ಯಾರ್ರಿ? ಶಿಷ್ಯನೇ ನೋಡಿದ್ದಾನೆ. ಹಲ್ಲೆಲೂಯಾ. ಶಿಷ್ಯನೇ ನೋಡಿ ಏನಾಗ್ಬಿಟ್ಟಿದ್ದಾನೆ, ಸಂಪೂರ್ಣವಾಗಿ 100% ಚಾರ್ಜಿಂಗ್ ಇದ್ದದ್ದು ಒಮ್ಮೆಲೆ 0% ಡೌನಿಗೆ ಆಗಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಬ್ಯಾಟ್ರಿ ಫುಲ್ ಇತ್ತು. ಯಾವಾಗ ಗುರುವಿನ ಹತ್ರ ಇದ್ದಾಗ ಹೊರಗಡೆ ಲೋಕ ನೋಡಿದಾಗ ಬ್ಯಾಟ್ರಿ ಎಲ್ಲ ಏನಾಗ್ಬಿಟ್ಟಿದೆ, ಸ್ವಿಚ್ ಆಫ್ ಆಗಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂದ್ರೆ ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತೇಳಿ ಅಂತಂದರೆ, ಭಯದಿಂದ ಬಂದು ಯಾರ ಹತ್ರ ಹೇಳ್ತಾ ಇದ್ದಾನೆ, ಗುರುವಿನ ಹತ್ರ ಹೇಳ್ತಾ ಇದ್ದಾನೆ. ಗುರು ಎಂತಹವನೆಂಬುದಾಗಿ ಶಿಷ್ಯನಿಗೆ ಗೊತ್ತು. ಗುರು ಪ್ರಾರ್ಥನೆ ಮಾಡಿದಾಗ ಏನೆಲ್ಲ ಕಾರ್ಯಗಳು ನಡೆದವು ಎಂಬುದಾಗಿ ಶಿಷ್ಯನಿಗೆ ಗೊತ್ತು. ಗುರು ಹೇಳಿದಂಥ ಮಾತನ್ನು ಕೇಳಬೇಕೆಂಬುದಾಗಿ ನೆನೆಸಿ ಗುರುವಿಗೆ ತನ್ನ ಸಮಸ್ಯೆಯನ್ನು ಹೇಳ್ತಾ ಇದ್ದಾನೆ. ಗುರುವೇ, ಇವತ್ತು ನನಗೂ ನಿನಗೆ ಇಬ್ಬರಿಗೂ ಕಾದಿದೆ, ಇವತ್ತು ನಾನು ನೀನು ಇಬ್ಬರು ಕೂಡ ಉಳಿಯಲ್ಲ. ಅವನು ನೋಡುವಂಥ ಕಣ್ಣು ಹೆಂಗೆ ಕಣ್ಣವು ಲೋಕದ ಕಣ್ಣಿನಿಂದ ನೋಡ್ತಾನೆ. ಆದರೆ ಗುರುವಿಗೆ ಗೊತ್ತು, ಗುರು ಏನಾಗಿದ್ದಾನೆ, ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಏನಾಗ್ತಾ ಇದೆ ಪ್ರೇಯರೇ, ನಾವು ನೋಡಿದಾಗ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಂತಂದರೆ, ಆಗ ಎಲೀಷನು ಅವನಿಗೆ ಏನು ಮಾಡ್ತಾ ಇದ್ದಾನೆ, ಹೆದರಬೇಡ. ಅನೇಕರು ನೋಡಿ, ನೀವು ಕೆಲವೊಂದು ಸಂದರ್ಭ ಸಮಸ್ಯೆಗಳು ಹೇಳ್ಕೊಳ್ಳುವಾಗ ನೀವು ಭಾಳ ಭಯಪಟ್ಟವರಾಗಿರು, ಏನಾಗ್ಬಿಡ್ತೋ ಏನಿಲ್ಲ. ಆವಾಗ ದೇವರ ಬಾಯಿಂದ ಬರುವಂಥ ಮಾತು ಒಂದೇ, ನೀನು ಭಯಪಡಬೇಡ, ನಿನ್ನ ಹಿಂದೆ ದೇವರು ಇದ್ದಾನೆ, ನಿನ್ನ ಬಳಿಯಲ್ಲಿ ದೇವರಿದ್ದಾನೆ, ನಿನ್ನ ಜೊತೆಗೆ ದೇವರಿದ್ದಾನೆ. ಎಂತಹ ಸಮಸ್ಯೆಗಳಾದರೂ ಕೂಡ, ನಿನ್ನನ್ನು ಅಳುಕಿಸುವಂಥ ಸಮಸ್ಯೆಗಳಾದರೂ ಕೂಡ, ತಿಪ್ಪೆಗೆ ಬೀಳಿಸುವಂಥ ಸಮಸ್ಯೆಗಳಾದರೂ ಕೂಡ, ನೆಲದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಸಮಸ್ಯೆಗಳಾದರೂ ಕೂಡ ನನ್ನ ದೇವರು ಹೇಳಿದ್ದಾನೆ ಏನಂತೇಳಿ, ನಾನು ನಿನ್ನನ್ನು ತಿಪ್ಪೆಯಿಂದ ಮೇಲಕ್ಕೆತ್ತುತ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ನಿನ್ನ ಮೇಲಕ್ಕೆತ್ತುವಂಥ ದೇವರಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇಯರ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಶಿಷ್ಯನಿಗೆ ಗುರು ಹೇಳ್ತಾ ಇದ್ದಾನೆ, ಹೆದರಬೇಡ, ಏನು ಮಾಡಬೇಡ, ನೀನು ಹೆದರೋದಕ್ಕೆ ಹೋಗಬೇಡ ಎಂಬುದಾಗಿ ಹೇಳಿ ಆತನ ಏನು ಮಾಡ್ತಾ ಇದ್ದಾನೆ ಪ್ರಿಯರೇ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಇರೋದೇ ನಾವಿಬ್ಬರು ಇದೀವಿ. ಎಷ್ಟು ಜನ ಇದೀವಿ ನಾವು? ಇಬ್ಬರೇ ಇದೀವಿ. ನಮ್ಮ ಕಡೆ ಯಾರಿದ್ದಾರೆ? ಏನೋ ಮತ್ತೆ ತಲೆ ಏನಾದರೂ ಔಟ್ ಆಯ್ತು ಅನ್ನುವಂಥ ಲೆಕ್ಕಕ್ಕೆ ಆತ ಏನು ಮಾಡ್ತಾ ಇದ್ದಾನೆ, ನೆನೆಸ್ತಾ ಇದ್ದಾನೆ ಪ್ರೇಯರ್. ಯಾರ್ರೀ? ಶಿಷ್ಯ ಹೆದರಬೇಡ ಅಂತಾನೆ. ಅಷ್ಟು ಜನರು ಬಂದರೆ ನಮ್ಮನ್ನು ಏನು ಮಾಡ್ತಾರೋ, ರುಂಡ ಒಂದು ಕಡೆಗೆ ಮಾಡ್ತಾರೆ, ಮುಂಡ ಒಂದು ಕಡೆಗೆ ಮಾಡ್ತಾರೆ, ಕೈ ಕಾಲು ಎಲ್ಲ ತುಂಡು ಮಾಡ್ತಾರೆ. ಭಾಳ ಕೋಪದಲ್ಲಿ ಅವರು ಇದ್ದಾರೆ. ನಮ್ಮನ್ನು ಸೆರೆಮನೆಗೆ ಹಾಕಿ ಭಯಂಕರವಾಗಿರ್ತಕ್ಕಂಥ ಟಾರ್ಚರ್ ಕೊಡ್ತಾರೆ. ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಆದರೆ ಖಂಡಿತವಾಗಿ ನಮ್ಮನ್ನಂತ ಇವತ್ತು ಮುಗಿಸ್ತಾರೆ ಅಂತೇಳಿ ಅವ್ರಿಗೆ ಗೊತ್ತು ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ ಏನಂತೇಳಂತಂದರೆ, ಅವರ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ನೋಡೋದಕ್ಕೆ ಸುತ್ತ ಇದ್ದಾರೆ. ಅಲ್ಲಿ ಎಷ್ಟಿದ್ದಾರೆ? ಸುತ್ತ ಇದ್ದಾರೆ. ದೊಡ್ಡ ಸಮೂಹವೇ ನೋಡೋದಕ್ಕೆ. ಆದರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗುರು ಹೇಳ್ತಾ ಇದ್ದಾನೆ ಏನಂತೇಳಿ, ಅವರ ಕಡೆಗೆ ಅಷ್ಟು ಜನರಿದ್ರು ಕೂಡ ಅವರ ಕಡೆಗಿಂತ ನಮ್ಮ ಕಡೆ ಇರುವಂಥವ್ರು ಹೆಚ್ಚಿನವರು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಹೊಡೆದ್ರೊಳಗೆ ಮತ್ತೊಬ್ಬ ಮನುಷ್ಯ ಬಂದು ಅವನನ್ನು ಹೊಡಿಬೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಒಬ್ಬ ದೇವದೂತ ಒಂದು ಸಾರಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ನಿರ್ನಾಮ ಮಾಡುವಂಥ ಶಕ್ತಿ ಕೂಡ ಅವನಿಗಿರುತ್ತೆ. ಹಲ್ಲೆಲೂಯಾ. ಒಂದು ಸಾರಿ ಹಿಜ್ಕೀಯ ಪ್ರಾರ್ಥನೆ ಮಾಡಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನ ಪ್ರಾರ್ಥನೆಯನ್ನು ಕೇಳಿ ದೇವರು ಸದುತ್ತರವಾಗಿ ಏನು ಕೊಟ್ಟನಂತಂದರೆ, ಬಂದಿರತಕ್ಕಂಥ ಎಲ್ಲ ಶತ್ರುವಿನ ಸೈನ್ಯದಲ್ಲಿರ್ತಕ್ಕಂಥ 1,00,000
1,85,000 ಜನರು ಅವರ ಮೂಗಿನಿಂದ ರಕ್ತ ಬರಲಿಲ್ಲ, ಅವರಿಗೆ ಗಾಯಗಳಾಗಲಿಲ್ಲ, ಅವ್ರಿಗೆ ಎಲ್ಲಿ ನೋವುಗಳು ಆಗಲಾರ್ದಾಗಿ ಒಂದೇ ಸರ ಅವ್ರ ಜೀವನ ಏನು ಮಾಡಿದಂತೆ ತೆಗೆದುಹಾಕಿದ ಪ್ರಿಯರೇ. ಯಾರ್ರೀ? ಒಬ್ಬ ದೂತ ಅಶೂರ್ಯರ ಸೈನ್ಯವನ್ನು ಸಂಪೂರ್ಣವಾಗಿ ಅವರ ಎಣಗಳು ಬೀಳುವಂತೆ ಮಾಡಿದ. ಹಲ್ಲೆಲೂಯಾ. ಮುಂಜಾನೆ ಎದ್ರೆ ಅವ್ರು ಅಂದ್ಕೊಂಡಿದ್ದಾರೆ ನಮ್ಮಲ್ಲಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ರಥಗಳ ಮೂಲಕವಾಗಿ ಈ ಯೆರೂಸಲೇಮ್ ಕೋಟೆಯನ್ನು ಒಡೆದು ಒಳಗೆ ನುಗ್ಗಿ ದೇವಾಲಯವನ್ನೆಲ್ಲ ನಾಶ ಮಾಡಿ ರಾಜನನ್ನು ಹಿಡಿದುಕೊಂಡು ಸೆರೆಮನೆಗೆ ಹೋಗಬೇಕಂತೇಳಿ. ಆದರೆ ಹಿಜ್ಕೀಯ ಏನು ಮಾಡಿದ? ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ನಿಮಗೆ ಇರುವಂಥ ಒಂದೇ ಒಂದು ಆಯುಧ, ಶ್ರೇಷ್ಠವಾದಂಥ ಆಯುಧ, ಯೇಸು ಕೊಟ್ಟಿರ್ತಕ್ಕಂಥ ಆಯುಧ ಒಂದೇ ಆಯುಧ ಪ್ರಿಯರದು. ಯಾವುದ್ರಿ? ಪ್ರಾರ್ಥನೆ. ಹಲ್ಲೆಲೂಯಾ. ನಿನಗೆ ಏನು ಸಮಸ್ಯೆ ಇದ್ರೂ ದೇವರ ಮುಂದೆ ಹೇಳ್ಕೊಳ್ಬೇಕು ಹೊರತಾಗಿ ಮನುಷ್ಯರ ಮುಂದೆ ಹೇಳ್ಕೊಂಡ್ರೆ ಖಂಡಿತವಾಗಿ ಅದೇನಾಗುತ್ತೆ, ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ ಹೊರತಾಗಿ ಮನುಷ್ಯರು ಸಂಪೂರ್ಣವಾಗಿ ಇನ್ನೂ ಹೆಚ್ಚಿನದಾಗಿ ಹಬ್ಬಿಸ್ತಾರೆ ಹೊರತಾಗಿ ಅವ್ರಿಗೆ ನಿಮಗೆ ಇನ್ನೂ ಮನಸ್ತಾಪ ಬರುವಂತೆ ಮಾಡ್ತಾರೆ ಹೊರತಾಗಿ ಅವ್ರು ನಿನಗೆ ಸಮಾಧಾನವನ್ನು ಕೊಡೋದಿಲ್ಲ. ಅವ್ರ ಕೈಯಲ್ಲಿ ನೀನೇನು ಕೊಟ್ಟಂಗ? ನೀನು ರಿಮೋಟ್ ಕೊಟ್ಟಂಗೆ. ಹಲ್ಲೆಲೂಯಾ. ಸಮಸ್ಯೆ ಮನುಷ್ಯರ ಮುಂದೆ ಹೇಳಿದ್ರೆ ನೀನೇನು ಕೊಟ್ಟಂಗೆ ಅವ್ರ ಕೈಯಾಗ? ರಿಮೋಟ್ ಕೊಟ್ಟಂಗೆ. ಆ ರಿಮೋಟ್ಲೆ ಏನು ಮಾಡ್ತಾರೆ ಅವರು? ಆ ಕಡೆ ಆಟ ಆಡಿಸ್ತಾರೆ, ಈ ಕಡೆ ಆಟ ಆಡಿಸ್ತಾರೆ. ಎರಡು ಕಡೆಗೆ ಏನು ಮಾಡ್ತಾರೆ ಅವರು? ಆಟ ಆಡಿಸ್ತಾ ಇರ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಅದಕ್ಕಾಗಿ ನಿನ್ನ ಸಮಸ್ಯೆಯನ್ನು ನೀನು ಮೊಣಕಾಲೂರಿ ಎಲ್ಲಿ ಹೇಳ್ಬೇಕು? ದೇವ್ರ ಹತ್ರ ಹೇಳ್ಕೊಳ್ಬೇಕು. ದೇವ್ರ ಹತ್ರ ಹೇಳ್ಕೊಂಡ್ರೆ ದೇವರು ಯಾವ ಮಾರ್ಗವಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು ಆತನ ಏನು ಮಾಡ್ತಾನೆ? ಅನುಕೂಲ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತು ನೀನು ಲೋಕದ ಕಣ್ಣುಗಳಿಂದ ನೋಡ್ತಾ ಇದೆಯನ್ನ, ಲೋಕದ ಕಣ್ಣುಗಳನ್ನು ದೇವರು ಕೇಳ್ತಾ ಇಲ್ಲ. ನೀನು ಆತ್ಮಾನುಸಾರವಾಗಿ ಜೀವಿಸಬೇಕು. ನಿನ್ನ ಒಳಗಡೆ ಒಬ್ಬ ಮನುಷ್ಯನಿದ್ದಾನೆ. ಆ ಮನುಷ್ಯನು ದಿನ ದಿನವೂ ನೂತನವಾಗಿ ಆಂತರ್ಯದಲ್ಲಿ ದಿನ ದಿನವೂ ಹುಟ್ಟುವಂಥ ವ್ಯಕ್ತಿ ಆಗಿರಬೇಕು. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಜೀವಿಸುವಂಥವ್ರು ನಾವು ಆಗಬೇಕು. ದೇವರು ಯಾಕೆ ಈ ಒಂದು ಮಣ್ಣಿನ ಶರೀರವನ್ನು ದೇವರು ನೋಡ್ತಾ ಇಲ್ಲ? ನಮಗೆ ಮಹಿಮೆ ಶರೀರ ಕೊಡ್ಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ. ನೀವು ಈ ಲೋಕವನ್ನೇ ನೋಡ್ತಾ ಇರ್ತೀರಿ ಕೆಲವು ಜನ. ಹಲ್ಲೆಲೂಯಾ. ಲೋಕ ನೋಡಬೇಡ್ರಿ, ದೇವರು ಕೊಡುವಂಥ ಪರಲೋಕವನ್ನು ನೋಡ್ರಿ. ಈ ಲೋಕದಲ್ಲಿ ಸ್ವಲ್ಪ ದಿವಸ ಜಾತ್ರೆಗೆ ಬಂದು ಜಾತ್ರೆ ಮುಗಿಸ್ಕೊಂಡು ಜೈ ಅಂತೇಳಿ ನಾವು ಹೋಗ್ಬಿಡ್ತೀವಿ. ಎಲ್ಲರೂ ಹೋಗೋರು, ಇಲ್ಲಿ ಯಾರು ಶಾಶ್ವತವಾಗಿರೋರು ಇಲ್ಲ. ಆದರೆ ಹೋಗೋದ್ರೊಳಗಡೆಯಾಗಿ ಭಕ್ತಿಯನ್ನು ಕಟ್ಟಿಕೊಳ್ಬೇಕು, ಹೋಗೋದ್ರೊಳಗಡೆಯಾಗಿ ಸತ್ಯ ದೇವರನ್ನು ಅರಿತುಕೊಳ್ಬೇಕು, ಹೋಗೋದ್ರೊಳಗಡೆಯಾಗಿ ಅಲ್ಲಿ ಒಂದು ಸ್ಥಾನವನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು, ಹೋಗೋದ್ರೊಳಗಡೆಯಾಗಿಯೇ ನಾವು ಈ ಲೋಕದಲ್ಲಿ ಒಂದು ಸಾಕ್ಷಿಯ ಜೀವಿತವನ್ನು ಬಿಟ್ಟು ಹೋಗಬೇಕು. ಹಳೆಯ ಒಡಂಬಡಿಕೆಯಲ್ಲಿರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ಭಕ್ತಿಯ ದೊಡ್ಡ ಸಾಕ್ಷಿ ಸಮೂಹ, ಅವರು ಮೇಘಮಂಡಲದಲ್ಲಿದ್ದಾರೆ. ಅವರನ್ನು ಎದುರುಗೊಳ್ಳುವಂಥ ಮಹಾಭಕ್ತಿಯನ್ನು ಕೂಡ ನಾವು ಮಾಡುವವರಾಗಬೇಕು. ಪ್ರೇರಿ ಶಿಷ್ಯ ನೋಡ್ತಾ ಇದ್ದಾನೆ, ಗುರುವಿನ ಸಂಗಡ ಇದ್ದಾನೆ, ಆದರೆ ಗುರುವನ್ನು ಹಿಂಬಾಲಿಸಿ ನಡೀತಾ ಇಲ್ಲ. ನೀವು ಎಷ್ಟೋ ದಿವಸಗಳಾಯ್ತು ನಂಬಿ, ಆದರೂ ಕೂಡ ನೀವು ಇನ್ನೂ ಕೂಡ ಶಾರೀರಿಕ ಕಣ್ಣುಗಳುಳ್ಳವರಾಗಿದೆ. ಶಾರೀರಿಕ ಕಣ್ಣುಗಳು ಬೇಕಾಗಿಲ್ಲ. ಯಾವ ಕಣ್ಣುಗಳು ಬೇಕು? ಆತ್ಮಿಕ ಕಣ್ಣುಗಳು ಬೇಕು. ಆತ್ಮೀಯ ಜೀವಿತದಲ್ಲಿ ಬೆಳೆಯುವಂಥ ಮಕ್ಕಳು ನೀವು ಆಗಬೇಕು. ಸವಾಲುಗಳನ್ನು ಸಂಧಿಸುವಂಥವರಾಗಬೇಕು. ಸೋಲಿನಲ್ಲೇ ದೊಡ್ಡದಾದಂಥ ಗೆಲುವನ್ನು ಕೊಡುವಂಥ ದೇವರಿದ್ದಾನೆ ಎಂಬುದಾಗಿ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಿ ನೀವು ಜಯವನ್ನು ಗಳಿಸುವಂಥ ಜಯವೀರರು ಆಗಬೇಕು. ಆರಾಧನೆ ಮಾಡುವಂಥವರು ಕೂಡ ಆಗಬೇಕು. ಬಾಯಿಗಳು ತೆರೆಯಲ್ಲ ಕೆಲವು ಜನರು. ಬಾಯಿಗೆ ಫೇವಿಸ್ಟಿಕ್ ಏನಾದರೂ ಹಚ್ಕೊಂಡಿರ್ತೀರಿ, ಆರಾಧನೆ ಮಾಡೋಕೆ ಬಾಯೇ ತೆಗಿಯಲ್ಲ. ಅಲ್ಲಿಲ್ಲ, ದೇವ್ರನ್ನ ಆರಾಧನೆ ಮಾಡಲಿಲ್ಲ ಅಂದರೆ ದೇವ್ರು, ನೀವು ಅಂಗಡಿ ಮುಂದೆ ಹೋಗಿ ಹಂಗೆ ಕುಂತ್ಕರಿ, ಹಂಗೆ ನಿಂತ್ಕರಿ, $1 ಕೋಟಿ ಕೈ ಹಿಡ್ಕರಿ, ಅಂಗಡಿ ಹತ್ತು ಕೊಡ್ತಾನೆ ನಿಮಗೆ? ಕೊಡ್ತಾನ? ಕೊಡಲ್ಲ. ನಿನಗೆ ಏನು ಬೇಕು ನೀನು ಅಲ್ಲಿ ಕೇಳಿದಾಗ, ದೇವ್ರನ್ನ ಆರಾಧನೆ ಮಾಡಿದಾಗ ದೇವರು ಇಳಿದು ಬರ್ತಾನೆ ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯಾ. ಆತ ನಮ್ಮ ಸಂಗಡ ಇದ್ದಾನೆ, ಜೊತೆಗೆ ಇದ್ದಾನೆ ಎಂಬುದಾಗಿ ಸಂಪೂರ್ಣವಾಗಿ ನಾವೇನು ಮಾಡಬೇಕು? ಆತನನ್ನು ರುಚಿ ನೋಡಬೇಕು, ದೇವರನ್ನು. ಹಲ್ಲೆಲೂಯಾ. ರುಚಿ ನೋಡ್ತೀನಿ ಅಂತೇಳಿ ನೀನು ಇಲ್ಲಿ ಯಾವುದು ಬೇಕ್ರಿಗೆ ಹೋಗಿರ್ತೀಯ, ಹೋದಂಥ ಸಮಯದಲ್ಲಿ ಹನಿ ಕೇಕು, ಯಾವ ಕೇಕ್ಗಳು ಬರ್ತವೆ ಇನ್ನು ಭಾಳ, ಕೂಲ್ ಕೇಕು, ಹನಿ ಕೇಕು, ಮತ್ತು ಬನ್ನ, ಯಾವುದು ಕ್ರೀಮ್ ಬನ್ನು, ಆ ಬನ್ನು, ಈ ಬನ್ನು, ಎಲ್ಲ ಬನ್ನು ಆಯ್ತು. ಅಲ್ಲಿ ಹೋಗಿ ರುಚಿ ನೋಡಿದೆ ಅಂತಂದ್ರೆ ಆಗುತ್ತಾ? ಏನು ಮಾಡಬೇಕು? ಅದನ್ನು ತೆಗೆದುಕೊಂಡು ಬಾಯಲ್ಲಿ ಇಟ್ಕೊಂಡು ನೀನು ಸವಿದಾಗ ಮಾತ್ರ ನೀನು ರುಚಿ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ದೇವರನ್ನು ಕೂಡ ನೀನು ಏನು ಮಾಡಬೇಕು? ರುಚಿ ನೋಡಬೇಕು. ಒಂದು ಕೀರ್ತನೆಗಳ ಪುಸ್ತಕದಲ್ಲಿ ಒಂದು ಸಾರಿ 34ನೇ ಕೀರ್ತನೆ ತೆಗಿರಿ ಬೇಗ, ಕ್ವಿಕ್ಕಾಗಿ. ಎಂಟನೇ ವಚನ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನುಭವ ಯಾರ ಸಂಗಡ ರೀ? ದೇವರ ಸಂಗಡ. ತೆಲುಗಲ್ಲಿ ಆ ಮಾತಿರುತ್ತೆ ಏನಂತೇಳಿ, ನೀನು ರುಚಿ ಚೂಚಿ ದೇವನ್ನಿ ಎರಿಗಿತೀನಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಲಗ್ತೀರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವನಿ ನೀನು ರುಚಿ ಚೂಚಿ ಎರಿಗಿ ನಾನು ಅಂದರೆ ದೇವರನ್ನು ರುಚಿ ನೋಡಬೇಕು, ಸವಿ ನೋಡಬೇಕು. ಆತ ಎಂಥ ದೇವರಾಗಿದ್ದಾನೆ, ಎಂಥ ಕಷ್ಟದಲ್ಲಿ ನಮ್ಮನ್ನು ಬಿಡಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ನೀವು ಆಲ್ರೆಡಿ ರುಚಿ ನೋಡಿದ್ದೀರಿ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಲೋಕ ನಿಮ್ಮನ್ನು ಏನು ಮಾಡುತ್ತೆ? ಹಿಡಿದು ಹಿಂದಕ್ಕೆ ಎಳೆಯುತ್ತೆ.
ಹಲ್ಲೆಲೂಯಾ. ಹಿಂದಕ್ಕೆ ಕೇಳಿದಾಗ ನೀವು ಹಿಂದಕ್ಕೆ ಹೋಗ್ಬಾರ್ದು. ನನ್ನ ದೇವ್ರ ಪರವಾಗಿದ್ದೀನಿ, ನಾನು ಮುಂದಕ್ಕೆ ಹೋಗ್ತೀನಿ ಅಂತೇಳಿ ಮುಂದಕ್ಕೆ ಹೋಗುವಂಥವ್ರು ಆಗಿರಬೇಕು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ಆ ಶಿಷ್ಯ ಏನು ಮಾಡ್ತಾ ಇದ್ದಾನೆ? ಲೋಕದ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ, ಭಯಪಡ್ತಾ ಇದ್ದಾನೆ. ಇವತ್ತು ಅನೇಕರು ಭಯಪಡುವಂಥದ್ದು ಯಾಕಂತಂದರೆ, ನಾನು ದೇವ್ರನ್ನ ನೋಡ್ತಾ ಇಲ್ಲ, ನಾವು ಯಾರನ್ನು ನೋಡ್ತಾ ಇದ್ದೇವೆ? ಸಮಸ್ಯೆಯನ್ನು ನೋಡ್ತಾ ಇದ್ದೇವೆ, ಭಯಪಡಿಸುವಂಥ ಸಂಗತಿಗಳನ್ನು ನೋಡ್ತಾ ಇದ್ದೇವೆ. ನನ್ನ ದೇವರು ನನಗೆ ಒಳ್ಳೆಯದನ್ನೇ ಮಾಡ್ತಾನೆ, ನನ್ನ ಪ್ರತಿಯೊಂದು ಕೆಲಸದಲ್ಲಿ ನನಗೆ ಜಯವನ್ನು ಕೊಡ್ತಾನೆ, ನನಗೆ ಸೋಲಲ್ಲ ಜಯವೇ ಇದೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ಆ ಜಯ ಹೊಂದ್ಕೊಂಡಿರುವಂಥದ್ದು ನಾವು ನೋಡ್ತಾ ಇಲ್ಲ. ಇವತ್ತಿನ ದಿವಸ ನಾವು ಹೊಲಗಳಲ್ಲಿ ಬಿತ್ತನೆಯನ್ನು ಮಾಡ್ತೀವಿ, ಒಳ್ಳೆ ಸಮೃದ್ಧಿಕರವಂಥ ರಾಶಿ ಬಂದಿದೆ ಅಂತೇಳಿ ನಾವು ನೋಡಲ್ಲ. ನಾವೇನು ಮಾಡ್ತೀವಿ? ಏನಾಗ್ಬಿಡುತ್ತೋ ಏನಿಲ್ಲ, ದನಗಳು ಬರ್ತವೆ, ಯಾವುದು ಎಣ್ಣೆ ಹೊಡೆದಾಗ ಏನು ಫಾಲ್ಟ್ ಆಗುತ್ತೆ, ಯಾವ ಬೀಜ ಹಾಕಿದಾಗ ಏನು ಫಾಲ್ಟ್ ಆಗುತ್ತೆ, ದೇವ್ರು ಮಳೆ ಕೊಡ್ತಾನೋ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಎಲ್ಲದಕ್ಕೂ ಕೂಡ ಸಕಾಲಕ್ಕೆ ಎಲ್ಲವನ್ನು ಒದಗಿಸಿ ಕೊಡ್ತಾನೆ. ನೀನು ನೋಡುವ ಕಣ್ಣುಗಳು ಹೆಂಗಿರ್ಬೇಕು ರೀ? ಕೊಡುವಂಥ ದೇವರನ್ನು ನೋಡುವ ಕಣ್ಣುಗಳಾಗಿರಬೇಕು. ಹಲ್ಲೆಲೂಯಾ. ಇಸಾಕನು ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಫಲವನ್ನು ಪಡೆದ 24ನೇ ಅಧ್ಯಾಯದಲ್ಲಿ ನಾವು 26ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನ ಕಣ್ಣುಗಳು ಬರಗಾಲದಲ್ಲಿ ಯಾರು ನೋಡಿದಂತೆ? ದೇವರು ನೋಡಿದ್ರು. ನನ್ನ ದೇವರು ನನಗೆ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈ ಶಿಷ್ಯ ಗುರುವಿನ ಸಂಗಡ ಇದ್ದಾಗಲೂ ಕೂಡ ಶತ್ರುವಿನ ಸೈನ್ಯ ನೋಡ್ತಾ ಇದ್ದಾನೆ. ಶತ್ರುವಿನ ಸೈನ್ಯದ ಹಿಂದೆ ಇರತಕ್ಕಂಥ ದೇವದೂತರ ಮಹಾಸೈನ್ಯ, ಅದು ಎಂತಹ ಸೈನ್ಯ ಅಂತೆ? ಮಹಾಸೈನ್ಯವನ್ನು ಆ ವ್ಯಕ್ತಿ ಏನು ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಪ್ರೇರೆ ಒಂದು ಸಾರಿ ಓದ್ತೀರಾ? ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ಹಲ್ಲೆಲೂಯಾ. ನೋಡ್ರಿ ಏನಿದಾವೆ ಅಂತೆ? ಅಗ್ನಿಮಯವಾದ ರಥರಥಾಶ್ವಗಳು. ಇವರು ಕುದುರೆಗಳು ಬೇರೆ, ಆತನ ಕುದುರೆನೇ ಬೇರೆ. ಹಲ್ಲೆಲೂಯಾ. ಇವರು ಕುದುರೆಗಳು ಎಂಥ ಕುದುರೆಗಳು? ಹೊಡೆದರೆ ಬೀಳುವಂಥ ಕುದುರೆ. ಆದರೆ ಅಲ್ಲಿ ಬಂದಿರುವಂಥ ಎಂಥ ಕುದುರೆ ಅಂತೆ? ಬೆಂಕಿ ಅಂತ. ದೇವರು ಬೆಂಕಿ ಅಂತಿರಲ್ಲ ನೀವು ಕೆಲವೊಬ್ಬರು ಲೋಕದಲ್ಲಿ ಇರುವಂಥ ಸಮಯದಲ್ಲಿ. ನಮ್ಮ ದೇವರು ಬೆಂಕಿ ಅಂತಿದೆ. ಆ ಬೆಂಕಿ ಅಂತ ದೇವ್ರು ಯಾರು ರೀ? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್. ಆ ಬೆಂಕಿ ಅಂತ ದೇವ್ರು ಎಂಥ ರಥ ಕಳಿಸನಂತೆ? ಬೆಂಕಿಯ ರಥಗಳು. ಎಂಥ ರಥಗಳಂತವು? ಅಗ್ನಿಮಯವಾದಂಥ ರಥಾಶ್ವಗಳಿದ್ದಾವೆ. ಆ ಬೆಂಕಿ ಒಂದು ವೇಳೆ ಜಳ ಏನಾದರೂ ಅಲ್ಲಿ ಸಮೀಪಕ್ಕೆ ಬಂದ್ರಪ್ಪ ಅಂದ್ರೆ ಅವ್ರು ಏನಾಗ್ಬಿಡ್ತಾರೆ? ಸತ್ಯ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸೇವಕನ ಕಣ್ಣುಗಳು ಶತ್ರುವನ್ನು ನೋಡ್ತಾ ಇದ್ದ ಹೊರತಾಗಿ ಸೇವಕನ ಕಣ್ಣುಗಳು ಪರಿಹಾರಕ್ಕಾಗಿ ದೇವರು ಒದಗಿಸಿ ಕೊಟ್ಟಿರ್ತಕ್ಕಂಥ ಎಲೀಷನ ಸಂಗಡ ಇರುವುದಕ್ಕಾಗಿ, ಎಲೀಷರಿಗೆ ಪರಿಹಾರ ಕೊಡುವುದಕ್ಕಾಗಿ ದೇವರು ಕೊಟ್ಟಿರ್ತಕ್ಕಂಥ ಆ ಒಂದು ಅಗ್ನಿಮಯವಾದಂಥ ರಥರಥಾಶ್ವಗಳನ್ನು ನೋಡ್ತಾ ಇಲ್ಲ. ಪ್ರಿಯರು, ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದ ಒಂದೇ ಅಂಶ, ನಮ್ಮ ಕಣ್ಣುಗಳು ನಂಬಿಕೆ ಕಣ್ಣುಗಳಾಗಿ ಇರಬೇಕು. ಶಾರೀರಿಕ ಕಣ್ಣುಗಳಿಂದ ನಾವು ಎಷ್ಟು ಏನು ನೋಡಿದರೂ ಕೂಡ ಪ್ರಯೋಜನ ಇಲ್ಲ. ಆ ಶಾರೀರಿಕ ಕಣ್ಣುಗಳಿಂದ ನಮಗೆ ಭಯವೇ ಬರುವಂಥದ್ದಾಗಿದೆ. ಅದಕ್ಕಾಗಿ ಪೇತ್ರನು ಅನೇಕರು ನಂಬಿಕೆ ಉಳ್ಳವರಾಗಿ ನೀವು ಇರಬೇಕಂತೇಳಿ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಪೌಲನು ಹೇಳ್ತಾನೆ ಏನಂತೇಳಿ? ನಾವು ನೋಡಿ ನಡೆಯುವವರಲ್ಲ, ನಾವು ನಂಬಿ ನಡೆಯುವವರಾಗಿದ್ದೇವೆ. ಹೆಂಗಿದ್ದೀವಿ ನಾವು? ನೋಡಿ ನಡೆಯೋರಲ್ಲ ನಾವು. ಅಲ್ಲಿ ಹೆಂಗೆ ನಡೀತೀವಿ ನಾವು? ನಂಬಿ ನಡೀತೀವಿ. ನೋಡಿ ನಡೆಯೋರು ಈ ವಾರ ಚೆನ್ನಾಗೈತಾ, ಆ ವಾರ ಚೆನ್ನಾಗೈತಾ, ಅದು ಚೆನ್ನಾಗೈತಾ, ಇದು ಚೆನ್ನಾಗೈತಾ, ಈ ಟೈಮ್ನಾಗ ಇದು ಮಾಡಿದ್ರೆ ಏನಾಗುತ್ತೆ, ಆ ಟೈಮ್ನಾಗ ಅದು ಮಾಡಿದ್ರೆ ಏನಾಗುತ್ತೆ, ಅದು ಅವ್ರು ಬರಲಿಲ್ಲ ಅಂದ್ರೆ ನಮ್ಮ ಮನೆಗೆ ಏನಾದರೂ ಅಪಶಕನಾಗುತ್ತೇನೆ, ಇವ್ರು ಬಂದ್ರೆ ಅಪಶಕನಾಗುತ್ತೇನು, ಏನೆಲ್ಲ ಇವರೆಲ್ಲ ಏನು ಮಾಡ್ತಾರೆ? ನೋಡಿ ನಡೀತಾರೆ. ಲೋಕದಲ್ಲಿ ನೋಡೋದು ನಡೆಯೋದಿದೆ. ಹಲ್ಲೆಲೂಯಾ. ಆದರೆ ದೇವರ ಮಕ್ಕಳಾದಂಥ ನಮಗೆ ಏನಿದೆ ರೀ? ನಾವು ನಂಬಿದ್ದೇವೆ, ನಾವು ನಡೀತಾ ಇದ್ದೇವೆ. ದೇವರು ನಮ್ಮನ್ನು ಬೀಳುಗೊಳಿಸುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ನಿನ್ನ ಕಣ್ಣುಗಳು ಯಾರನ್ನು ನೋಡ್ತಾ ಇದ್ದಾವೆ? ಯಾವ ಒಂದು ವಿಷಯದಲ್ಲಿ ನೀನು ಸೋತು ಹೋಗಿದ್ದೀಯಾ? ದೇವರು ನಿನಗೊಂದು ಪರಿಹಾರವನ್ನು ನಿನ್ನ ಶತ್ರುವಿನ ಮುಂದೆ ಹಿಂದ್ಗಡೆ ಆತನು ಇದ್ದು ಅದನ್ನು ಇಟ್ಟಿದ್ದಾನೆ. ನೀನು ಭಯಪಡುವಂಥ ಅವಶ್ಯಕತೆ ಇಲ್ಲ, ಹೆದರುವಂಥ ಅವಶ್ಯಕತೆ ಇಲ್ಲ, ಜಜ್ಜಿ ಹೋಗುವಂಥ ಅವಶ್ಯಕತೆ ಇಲ್ಲ, ಕೆಳಗಡೆ ಬೀಳುವಂಥ ಅವಶ್ಯಕತೆ ಇಲ್ಲ. ದೇವರು ನಿನ್ನ ಸಂಗಡ ಇದ್ದಾನೆ. ಆತನು ನಿನ್ನನ್ನು ಮೇಲೆ ಕೆತ್ತುವುದಕ್ಕಾಗಿ ಆತನು ಒಂದು ಪರಿಹಾರವನ್ನು ನಿನಗೋಸ್ಕರವಾಗಿ ಇಟ್ಟಿದ್ದಾನೆ. ಆತನು ನಂಬಿದಂಥ ಮಗನು ನೀನು. ಹಲ್ಲೆಲೂಯಾ. ಈ ಲೋಕದಲ್ಲಿರ್ತಕ್ಕಂಥ ಸಮಯದಲ್ಲಿ ಆತ ನಿನಗೆ ಎಂತೆಂಥ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ, ಅದನ್ನು ನೀನು ಊಹಿಸೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಪ್ರಿಯರ, ಅಂತಹ ದೊಡ್ಡದಾಗಿರ್ತಕ್ಕಂಥ ಕಾರ್ಯಗಳು ಪ್ರಿಯರ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥ ಆತನಾಗಿದ್ದಾನೆ. ಆದರೆ ನಮ್ಮ ಕಣ್ಣುಗಳು ಹೆಂಗಿರಬೇಕು? ಆತ್ಮದಿಂದ ನಾವು ನೋಡುವಂಥ, ನಂಬಿಕೆಯಿಂದ ನಾವು ನೋಡುವಂಥ ಕಣ್ಣುಗಳು ಆಗಿರಬೇಕು. ಯಾವಾಗ ಆ ಪ್ರವಾದಿಯಾಗಿರುವಂಥ ಎಲೀಷರು ಪ್ರಾರ್ಥನೆ ಮಾಡಿದರು, ಆ ಶಿಷ್ಯನಾಗಿರ್ತಕ್ಕಂಥ ಗೇಹಜಿಯ ಕಣ್ಣುಗಳನ್ನು ತೆಗೆದು ನೋಡಿದಾಗ ನಮಗೀಗ ಭಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮಗೇನಿಲ್ಲ? ಭಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಶಿಷ್ಯರು ಹೇಳಿದರು, ಸ್ವಾಮಿ ಹೇಳಿದರು ಶಿಷ್ಯರಿಗೆ ಏನಂತೇಳಿ? ನೀವು ಆಚೆದೊಳಗೆ ಹೋಗ್ರಿ, ನಾನು ಪ್ರಾರ್ಥನೆ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಶಿಷ್ಯರು ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ದೊಡ್ಡದಾಗಿರ್ತಕ್ಕಂಥ ಅಲೆಗಳು ಬಿರುಗಾಳಿಗಳು ಬಂದಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದ ದೇವ್ರ ವಾಕ್ಯ ಹೇಳ್ತಾ, ಶಿಷ್ಯರು ಏನು ಮಾಡ್ತಾ ಇದ್ದಾರಂತೆ? ಎಷ್ಟೋ ಆಗ್ತಾ ಇದ್ದಾರೆ, ಆದರೆ ಅವ್ರು ದಡ ಸೇರಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾರೆ? ದಡ ಸೇರಕ್ಕೆ ಆಗ್ತಾ ಇಲ್ಲ.
ಎಕ್ಸಾಂಪಲ್ಗೆ ಹೊಳೆ ದಾಟಕ್ಕೆ ಆಗ್ತಾ ಇಲ್ಲ ಅನ್ಕೊಳ್ರಿ, ಯಾಕಂದ್ರೆ ಸೆಳವು ಜಾಸ್ತಿ ಐತಿ, ಗಾಳಿ ಎದ್ದು ಬಿಟ್ಟದ, ಅದು ಏನಾಗ್ತಾ ಇದೆ, ದೋಣಿ ಅಲ್ಲ ಕಲ್ಲಲ್ಲ ಆಗ್ತಾ ಇದೆ, ಕೆಳಗ ಮೇಲೆ ಆಗ್ತಾ ಇದೆ. ಅಲ್ಲಿ ಕೆಳಗಡೆ ಬಿದ್ದುಬಿಟ್ರೆ ಮೊಸಳೆಗಳು ಬರ್ತಾವೋ, ದೊಡ್ಡ ಶಾರ್ಕ್ ಮೀನುಗಳು ಬರ್ತಾವೆ, ಏನು ಬರ್ತಾವೆ ನಮಗೆ ಗೊತ್ತಿಲ್ಲ. ಅಲ್ಲೆಲ್ಲ ಫಿರೋನಸ್ ಅಂತೇಳಿ ನಾವು ಅಂತೀವಿ, ಅವು ಬರ್ತಾವೆ, ಯಾವ ಬರ್ತಾವೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಅಪಾಯ ಇದೆ. ಆ ಸಮಯದಲ್ಲಿ ಸ್ವಾಮಿ ಅವ್ರನ್ನ ಹೋಗಂತ ಹೇಳಿದ ತಕ್ಷಣ ಅವ್ರು ಹೋಗ್ಬಿಟ್ರು. ಯಾಕೆ ಹೋಗಂತ ಹೇಳಿದಂತ ಕೇಳಿಲ್ಲ. ಅಲ್ಲೆಲ್ಲ ಫ್ರೆಂಡ್ಸ್ ಹೋಗಂತ ಹೇಳಿರ್ಬಿಟ್ಟು ಗುರು ಹೇಳೇನಂತೇಳಿ ಹೋಗ್ಬಿಟ್ರು. ಹೋದಂಥ ಸಮಯದಲ್ಲಿ ಅಲ್ಲಿಗೆ ಹೋದಾಗ ಅವರು ಹಂಗೆ ಅಲ್ಲ ಕಲ್ಲಲ್ಲ ಆದಾಗ, ಆ ಸಮಸ್ಯೆ ಬಂದಾಗ ಸ್ವಾಮಿ ನೇರವಾಗಿ ಎಲ್ಲಿ ನಡೀತಾ ಇದ್ದಾನೆ, ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಯಾವುದ್ರ ಮೇಲೆ ರೀ? ನೀರಿನ ಮೇಲೆ. ಅಲ್ಲಿ ಯಾವುದ್ರ ಮೇಲೆ ನಡೀತಾ ಇದ್ದಾನೆ? ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಇವಾಗ ಕಾಲದಾಗ ಹೆಂಗೆ ದೆವ್ವ ಅಂತಾರೆ, ಅವಾಗೂ ದೆವ್ವಗಳು ಅವಾಗೂ ಇದ್ದು. ಅಲ್ಲೆಲ್ಲ ಅವಾಗ ನೋಡಿ ಹೇಳ್ತಾರೆ, ಅಯ್ಯೋ ಜಲರಾಕ್ಷಸ ಬಂತೇನೋ, ಭೂತ ಬಂತೇನೋ, ಯಾವುದೋ ಪ್ರೇತಾತ್ಮ ಬಂತೇನೋ ಅಂತೇಳಿ ಎದ್ರಿ ಎಲ್ಲರೂ ಆ ಭಯಕ್ಕಿಂತ ಈ ಭಯ ದೊಡ್ಡದಾಯ್ತು. ಅಲ್ಲೆಲ್ಲ ಪ್ರಯತ್ನ ಯಾವ ಭಯ ರೀ? ನಾವೀಗ ಸತ್ರ ಚಿಂತಿಲ್ಲ, ಇದು ದೆವ್ವ ಬಂದ್ಬಿಡ್ತಲ್ಲ ಅಂತೇಳಿ ದೆವ್ವ ಅಂತ ಇದ್ದಾರೆ. ಯಾರ್ರೀ? ಸ್ವಂತ ಶಿಷ್ಯರಿ. ಅಲ್ಲೆಲ್ಲ ಯಾಕೆ ಹೇಳ್ರಿ? ಆ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ ಪ್ರಭಾವದಿಂದ ಪ್ರಕಾಶಮಾನವಾದಂಥ ರೂಪದಿಂದ ಬರುವಾಗ ಅವರು ಆತನನ್ನು ಏನು ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಅವರ ಕಣ್ಣುಗಳು ಲೌಕಿಕ ಕಣ್ಣುಗಳಾಗಿದ್ದಾವೆ, ಲೋಕದ ಕಣ್ಣುಗಳಾಗಿದ್ದಾವೆ. ತನ್ನ ದೇವರನ್ನು, ತನ್ನ ಗುರುವನ್ನು, ತಮ್ಮ ಗುರುಗಳನ್ನು ನಂಬಲಾರದಂಥ ಸ್ಥಿತಿಗೆ ಅವ್ರು ಏನಾಗಿದ್ದಾರೆ, ಜಾರಿ ಹೋಗಿದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳಿದ್ರೆ ಏನಂತೇಳಿ, ನಾನೇ ಅಂತೇಳಿ. ಅಲ್ಲೆಲ್ಲ ನಾನೇ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂಥ ಸಮಯದಲ್ಲಿ ಪ್ರಿಯರೇ, ಅವರು ಅಲ್ಲಿ ಒಬ್ಬರು ಎಲ್ಲರಿಗಿಂತ ಮುಖ್ಯವಾಗಿ ಮುಂಚಿತವಾಗಿರ್ತಕ್ಕಂಥವ್ರು ಶಿಷ್ಯರಲ್ಲಿ ಹಿರಿಯ ಶಿಷ್ಯ ಯಾರ್ರೀ? ಪೇತ್ರ ಹೇಳ್ತಾನೆ ಏನಂತೇಳಿ, ಸ್ವಾಮಿ ನೀನೇ ಆಗಿದ್ರೆ ಏನು ಮಾಡು, ನಾನು ಕೂಡ ನಡೆಯೋದಕ್ಕೆ ಅಪ್ಪಣೆ ಕೊಡು, ನಾನು ಕೂಡ ನಡ್ಕೊಂಡು ನಿನ್ನ ಹತ್ರ ಬರ್ತೀನಿ, ನೀನು ಅಲ್ಲ ಅಂದ್ರಪ್ಪ ನಾನು ಬರಲ್ಲ. ಅಲ್ಲೆಲ್ಲ ಪೇತ್ರನ ಹೋಗ್ತಾ ಇದ್ದಾನೆ ನಡೆದ, ಅವಿಶ್ವಾಸಿಯಾದ, ದೇವರನ್ನು ನೋಡಲಾರ್ದೆ ಗಾಳಿನ ನೋಡಿದಂತೆ. ಗಾಳಿ ಅಂದ್ರೆ ಏನಂತೀನಿ? ಗಾಳಿ ಬಂದದಂತೀವಿ. ಗಾಳಿ ಅಂದ್ರೆ ಯಾವ್ದು ರೀ? ದೆವ್ವಕ್ಕೆ ಗಾಳಿ ಅಂತೀರಿ ನೀವು ಆಡು ಭಾಷೆ. ಅಲ್ಲೆಲ್ಲ ಯಾಕಂದರೆ ಇಲ್ಲಿ ತಿರುಗಾಡ್ತಾ ಇರ್ತಾನಂತಾನೆ. ಏನು ರೀ? ಎಲ್ಲಿ? 6ನೇ ಅಧ್ಯಾಯ 10-12-13 ವಚನಗಳು ನಾವು ನೋಡುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಎಲ್ಲಿರಿ? ದುರಾತ್ಮ ಸಮೂಹಗಳು ತಿರುಗಾಡ್ತಾ ಇರ್ತಾವಂತೆ. ಅದಕ್ಕೆ ಗಾಳಿಯಲ್ಲಿರುವಂಥವ್ರು. ಆ ದುರಾತ್ಮ ಸಮೂಹಗಳು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಲ್ಲ ಅವರು. ಅಲ್ಲೆಲ್ಲ ಕೆಲವ್ರು ಅನ್ಕೊಂತಾರೆ ಏನೋ ಮನೆ ಹಿರಿಯರು ಬಂದಾರ. ಅಲ್ಲೆಲ್ಲ ಅದ್ರ ಸಲುವಾಗಿ ನಮಗೊಂದು ವೇಳೆ ಅಮಾವಾಸ್ಯೆಗೆ ಏನಾದರೂ ಅವರಿಗೆ ಸಾರಿಸ್ಲಿಲ್ಲ ಅಂದರೆ, ಅಮಾವಾಸ್ಯೆಗೆ ಒಂದು ವೇಳೆ ನಾವು ಏನಾದರೂ ಕಾಯಿ ಒಡಲಿಲ್ಲ ಅಂದರೆ, ಅಮಾವಾಸ್ಯೆಗೆ ಒಂದು ವೇಳೆ ನಾವು ಏನಾದರೂ ಉದ್ದಿನ ಕಡ್ಡಿ ಹಚ್ಚಲಿಲ್ಲ ಅಂತಂದರೆ ಅವ್ರು ನಮ್ಮನ್ನು ಏನು ಮಾಡಿಬಿಡ್ತಾರೆ? ಕಾಡಿಸಿಬಿಡ್ತಾರೆ. ಅಲ್ಲೆಲ್ಲ ಫ್ರೇಸ್ ಇದ್ದಾಗೆ ಬಡ್ದಿರಲ್ಲ, ಅವ್ರು ಸತ್ತ ಮೇಲೆ ಇಲ್ಲ, ಅವ್ರಿಗೆ ಎಲ್ಲಿ ದೇಹ ಇರುತ್ತೆ ಇಲ್ಲಿ ಕಾಡ್ಸೋಕ್ಕೆ. ಅಲ್ಲೆಲ್ಲ ಸತ್ತ ಮೂಳೆ ಎತ್ತಗೋ ಅಂತೇಳಿ ಹಿರಿಯರು ಹೇಳ್ತಾರೆ. ಅಲ್ಲೆಲ್ಲ ಸತ್ತ ಮೇಲೆ ಆಯ್ತು, ಅವರು ನಿದ್ರಾವಸ್ಥೆಗೆ ಜಾರಿ ಇರ್ತಾರೆ. ಅವ್ರ ಆತ್ಮ ದೇವ್ರು ನಂಬಿದ್ರೆ ದೇವ್ರ ಹತ್ರ ಹೋಗಿರುತ್ತೆ, ದೇವ್ರು ನಂಬಲಾರದೇ ಇದ್ರೆ ಅವ್ರು ನರಕಕ್ಕೆ ಇರುತ್ತೆ, ವಿಶ್ರಾಂತಿ ಸ್ಥಳದಲ್ಲಿ ಇರುತ್ತೆ. ಅಲ್ಲೆಲ್ಲ ವೇಟಿಂಗ್ ಪೀರಿಯಡ್, ಒಂದು ನ್ಯಾಯ ತೀರ್ಪು ಲೋಕಕ್ಕೆ ಜರುಗಲಿಕ್ಕಿದೆ. ಆ ನ್ಯಾಯ ತೀರ್ಪಿನಲ್ಲಿ ದೇವರ ಮುಂದೆ ಎಲ್ಲರೂ ಕೂಡ ಏನಾಗ್ತಾರೆ? ನಿಂತುಕೊಳ್ತಾರೆ ಪ್ರಿಯರೇ. ಅಲ್ಲೆಲ್ಲ ಜೀವದಿಂದಿರುವಂಥ ನಾವು ಸತ್ತು ಹೋದಂಥ ಎಲ್ಲರೂ ಕೂಡ ಆತನ ಮುಂದೆ ನಿಂತುಕೊಳ್ತಾರೆ ಪ್ರಿಯರೇ. ಆ ಸಮಯದಲ್ಲಿ ದೇವರು ಮಹಾ ನ್ಯಾಯ ಸಿಂಹಾಸನದಲ್ಲಿ ಆತನು ಕೂತುಕೊಂಡು, ಬಿಳಿ ಸಿಂಹಾಸನದಲ್ಲಿ ಕೂತುಕೊಂಡು ಎಲ್ಲ ಮನುಷ್ಯರಿಗೆ ನ್ಯಾಯವನ್ನು ತೀರಿಸ್ತಾನೆ. ಅಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವರು ಭೂತ ಅಂತೇಳಿ ಅಂತ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಭೂತಲ್ಲ, ನಾನೇ ಅಂತೇಳಿ. ಯಾಕಂದ್ರೆ ನಾನೇ ಎಂಬುದಾಗಿ ಹೇಳಿಕೊಳ್ಳೋದಕ್ಕೆ ಅರ್ಹತೆ ಉಳ್ಳಂಥ ದೇವರು ಆತನೊಬ್ಬ ಆತನೇ. ಅಲ್ಲೆಲ್ಲ ಯಾಕೆ ಹೇಳ್ರಿ? ಆತನನ್ನು ಭೂಮಿ ಮುಚ್ಚಿಡ್ಲಿಕ್ಕೆ ಆಗಲಿಲ್ಲ, ಆತನನ್ನು ಪಾತಾಳ ಮುಚ್ಚಿಡ್ಲಿಕ್ಕೆ ಆಗಲಿಲ್ಲ, ಆತನನ್ನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮುಚ್ಚಿಡ್ಲಿಕ್ಕೆ ಆಗಲಿಲ್ಲ, ಕಲ್ಲಿನ ಬಂಡೆ ಮುಚ್ಚಿಡ್ಲಿಕ್ಕಾಗಲಿಲ್ಲ. ಅದೆಲ್ಲವನ್ನ ಸೀಳೆ ಆತನ ಗೆದ್ದು ಎದ್ದು ಜೀವವನ್ನು ಹೊಂದಿಕೊಂಡು ಪುನಃ ಪುನರುತ್ಥಾನನಾಗಿ ಆತನ ಏನು ಮಾಡಿದ? ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ನಾನು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಸಮರ್ಥನಾಗಿರುವಂಥ ಆತನು ಒಬ್ಬಾತನೇ, ಆತನೇ ಯೇಸು ಕ್ರಿಸ್ತನ ಪ್ರಿಯರೇ. ಅದಕ್ಕಾಗಿ ಆತನು ಹೇಳ್ತಾನೆ, ನಾನು ಇರುವಾತನೇ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಸದಾ ಕಾಲವು ಜೀವಿಸುವಂಥ ದೇವರು ನಾನೊಬ್ಬಾತನೇ, ನಾನೇ ಆದಿಯು ನಾನೇ ಅಂತ್ಯವೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ದೇವರು, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಇರುವವನು ನಾನೇ ಎಂಬುದಾಗಿ ಹೇಳಿದಂಥ ದೇವರು, ನಾನೇ ಸಮಯವಾಗಿದ್ದೇನೆ ಎಂಬುದಾಗಿ ಹೇಳಿದಂಥ ದೇವರು ಯೇಸು ಮಾತ್ರ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೀವಿ, ಆ ಶಿಷ್ಯ ಏನು ಮಾಡ್ತಾ ಇದ್ದಾನಂತೆ? ಕಣ್ಣುಗಳಿಂದ ನೋಡ್ತಾ ಇದ್ದಾನೆ. ಯಾವ ಕಣ್ಣುಗಳು? ಲೌಕಿಕ ಕಣ್ಣುಗಳು ಪ್ರಿಯರೇ. ಆದರೆ ಯೇಸು ಕ್ರಿಸ್ತನು ಆ ಶಿಷ್ಯರ ಬಳಿಗೆ ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ಏನು ಮಾಡಿದ? ಆ ಸಮಸ್ಯೆಗಳ ಮಧ್ಯದಲ್ಲಿ, ಸಮಸ್ಯೆಗಳನ್ನು ನೋಡುವಂಥ ಇವರ ಮಧ್ಯದಲ್ಲಿ ಅವರು ಯೇಸುವನ್ನು ನೋಡಿದಾಗ ಪುನಃ ಅವರು ಏನು ಮಾಡಿದ್ರಂತೆ? ಒಂದು ಸಾರಿ ಓದ್ತೀರಾ ವಚನ? ಮತ್ತೆ 14ರಲ್ಲಿ ಇರುತ್ತೆ. ಒಂದು ಸಾರಿ ಕ್ವಿಕ್ಕಾಗಿ ತೆಗಿಬೇಕು. ಒಂದು ನಿಮಿಷ.
ಹಲ್ಲೆಲೂಯಾ. ಸಿಕ್ಕಿದ್ರೆ ದಯವಿಟ್ಟು ಯಾರಾದರೂ ಓದ್ರಿ ಕ್ವಿಕ್ಕಾಗಿ. ಸಿಕ್ಕಿದೆಯಮ್ಮ? ಅಯ್ಯೋ ನಿಮಗೆ ಸಿಗೋದು ನಮಗೆಲ್ಲಿ ಸಿಗುತ್ತೆ ಅಂದ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಸಮಯದಲ್ಲಿ ಆ ವಚನ ಓದಿಕೊಳ್ಳೋಣ. ಅದೇ 14ನೇ ಅಧ್ಯಾಯದಲ್ಲಿ ಇದೆ. ನಾನು ಮತ್ತೆ ಬೇರೆ ಕಡೆ 14ನೇ ಅಧ್ಯಾಯ ಮತ್ತೆ 14 ಅಂತ ಹೇಳಿದ್ನಲ್ಲ. 31ರಿಂದ ಹೋದ್ರಮ್ಮ. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಕೈ ಹಿಡಿದು, ಅಲ್ಪ ವಿಶ್ವಾಸಿ, ಯಾಕೆ ಸಂದೇಹಪಟ್ಟಿ ಎಂದು ಹೇಳಿದನು. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಯೇಸು ಕ್ರಿಸ್ತನ ಸ್ಥಳಕ್ಕೆ ಬಂದಾಗ ಇವರು ಏನು ಮಾಡ್ತಾ ಇದ್ದಾರಂತೆ? ಗಾಳಿಯನ್ನು ನೋಡ್ತಾ ಇದ್ದಾರಂತೆ. ಯಾರ್ರೀ? ಪೇತ್ರ. ಹಲ್ಲೆಲೂಯಾ. ಗಾಳಿಯನ್ನು ನೋಡಿದಾಗ ಇವನೇನಾದ ಮುಳುಗೋದಕ್ಕೆ ಪ್ರಾರಂಭ ಮಾಡಿದ. ನೀರ ಮೇಲೆ ನಡೆದ ಪೇತ್ರ ಮುಳುಗೋದಕ್ಕೆ ಪ್ರಾರಂಭ ಮಾಡಿದ. ಮುಳುಗಿದಂಥ ಸಮಯದಲ್ಲಿ ಅವಾಗ ಸ್ವಾಮಿ ನನ್ನನ್ನು ರಕ್ಷಿಸಿ ಎಂಬುದಾಗಿ ಪ್ರಾರ್ಥಿಸಿದಾಗ ದೇವರ ವಾಕ್ಯದಲ್ಲಿ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿ, ಯಾಕೆ ಸಂದೇಹ ಪಟ್ಟಿ? ನಿನ್ನ ಕಣ್ಣುಗಳು ನನ್ನನ್ನು ನೋಡಬೇಕೆ ಹೊರತಾಗಿ ಅಕ್ಕಪಕ್ಕದವುಗಳನ್ನು ನೋಡಬಾರ್ದು ಎಂಬುದಾಗಿ ಹೇಳಿ, ಧೈರ್ಯ ಹೇಳಿ ಅವನನ್ನು ಕೈ ಚಾಚಿ ಹಿಡಿದು ದೋಣಿಯನ್ನು ಹತ್ತಿದಾಗ ಅವಾಗೆಲ್ಲ ಏನಾಯ್ತಂತೆ? ಸಮಾಧಾನವಾಯಿತು. ಸಮಸ್ಯೆಯಲ್ಲಿರ್ತಕ್ಕಂಥ ಅವ್ರಿಗೆ ಏನಾಯ್ತು ರೀ? ಸಮಾಧಾನ ಬಂತು. ಸಡನ್ನಾಗಿ ದೋಣಿ ಎಲ್ಲಿಗೋಯ್ತಂತ್ರಿ? ದಡವನ್ನು ಮುಟ್ಟಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಅಲ್ಲಿರ್ತಕ್ಕಂಥವ್ರು ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ದೋಣಿಯಲ್ಲಿದ್ದವರು ನಿಜವಾಗಿ ನೀನು ದೇವಕುಮಾರನೆಂದು ಹೇಳಿ ಆತನಿಗೆ ನಮಸ್ಕರಿಸಿದರು. ಅವರು ಸಮುದ್ರವನ್ನು ದಾಟಿ ಗೆನೆಸರೆತ್ ದೇಶದ ದಡಕ್ಕೆ ಮುಟ್ಟಿದರು ಎಂಬುದಾಗಿ. ಇನ್ನೊಂದು ಕಡೆಗೆ ನಾವು ನೋಡ್ತೀವಿ ಅದೇ ಕುರಿತಾಗಿ ಏನಂತ ಹೇಳಂತಂದರೆ, ಸಡನ್ನಾಗಿ ದೋಣಿ ಏನಾಯ್ತಂತೆ? ದಡವನ್ನು ಸೇರಿತು. ಆತನ ಹತ್ತಿದ ತಕ್ಷಣ ಅಲ್ಲಿವರೆಗೆ ಅವರು ನಡುಕೆ ಇದ್ದಾರೆ. ಆದರೆ ಯಾವಾಗ ಯೇಸು ಕಾಲಿಟ್ಟ ತಕ್ಷಣ ದೋಣಿ ಏನಾಯ್ತಂತೆ? ದಡ ಸೇರಿತು. ಸಮಾಧಾನ ಪ್ರಾಪ್ತಿ ಆಯ್ತು. ಇವತ್ತಿನ ದಿವಸ ಒಂದೇ ಅಂಶ, ಆ ಶಿಷ್ಯನು ಯೇಸು ಗುರುವಾಗಿರ್ತಕ್ಕಂಥ ಎಲೀಷನ ಸಂಗಡ ಇದ್ದಾಗಲೂ ಕೂಡ ಅವನ ಕಣ್ಣುಗಳು ಲೋಕವನ್ನು ನೋಡ್ತಾ ಇದ್ದೇವೆ, ಪರಲೋಕವನ್ನು ನೋಡ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ನನ್ನ ನಿನ್ನ ಕಣ್ಣುಗಳು ಯಾವುದನ್ನು ನೋಡ್ಬೇಕ್ರಿ? ಪರಲೋಕವನ್ನು ನೋಡಬೇಕು. ಸೃಷ್ಟಿಕರ್ತನಾದ ದೇವರನ್ನು ನೋಡಬೇಕು. ಆತನು ಕೊಟ್ಟಿರ್ತಕ್ಕಂಥ ವಾಗ್ದಾನಗಳನ್ನು ನೋಡಬೇಕು. ಆತನು ನಮಗೆ ಮಾಡಿರ್ತಕ್ಕಂಥ ಕೆಲವೊಂದು ಭರವಸೆಗಳನ್ನು ನಾವು ನೋಡಬೇಕು. ಆತ ನಮಗೋಸ್ಕರವಾಗಿ ಇರಿಸಿರ್ತಕ್ಕಂಥ ಆಶೀರ್ವಾದಗಳನ್ನು ನಾವು ನೋಡಬೇಕು. ನಾವು ನೋಡಲಾರದೆ ನಾವು ಹಾಗೇ ಇರಬಾರ್ದು ಪ್ರೇಯರೆ. ನಾವು ಲೌಕಿಕವಾದಂಥ ಕಣ್ಣಿನಿಂದ ನೋಡಿದ್ರೆ ನಮಗೇನಾಗುತ್ತೆ? ಬಲಹೀನತೆ ಬರುತ್ತೆ. ನಾವು ದೈವಿಕವಾದಂಥ ಆತ್ಮಿಕವಾದಂಥ ನಂಬಿಕೆ ಕಣ್ಣುಗಳಿಂದ ನಾವು ನೋಡುವವರಾಗೋಣ. ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಶತ್ರು ಸೈನ್ಯದವರು ಎಲ್ಲರೂ ಬಂದುಬಿಟ್ರು. ಬಂದಾಗ ಅವಾಗ ಈತನಿಗೆ ಕಣ್ಣು ತೆರೆ ಎಂಬುದಾಗಿ ಎಲೀಷ ಪ್ರವಾದಿ ಪ್ರಾರ್ಥನೆ ಮಾಡಿದಾಗ ದೇವರಿಗೆ ಕಣ್ಣು ತೆರೆದಾಗ ಈತನು ಏನು ನೋಡ್ತಾ ಇದ್ದಾನಂತೆ? ಬಂದು ನಿಂತಿದ್ದ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ಈಗ ಅವನ ಕಣ್ಣುಗಳು ಏನಾದ್ರು ರೀ? ತೆರೆದು. ಅಲ್ಲೆಲ್ಲ ಇಷ್ಟೊತ್ತಿಗೆ ತೆರೆದಿಲ್ಲ. ಇಷ್ಟೊತ್ತು ಯಾರು ಕಾಣ್ತಾ ಇದ್ದಾರೆ ಅವನಿಗೆ? ಶತ್ರುನೇ ಕಾಣ್ತಾ ಇದ್ದಾನೆ. ಶತ್ರುವಿನಿಂದ ಇರ್ತಕ್ಕಂಥ ದೊಡ್ಡ ಮಿತ್ರ, ಆಪ್ತ ಮಿತ್ರ, ಸ್ನೇಹಿತ ಯಾರ್ರೀ? ದೇವರು ಕಳಿಸಿದಂಥ ದೊಡ್ಡ ಸೈನ್ಯ ಯಾರ್ರೀ? ಯೇಸು ಕ್ರಿಸ್ತನ ಕಳಿಸಿದಂಥ ದೊಡ್ಡ ಸೈನ್ಯ ಯಾರ್ರೀ? ಆ ದೇವದೂತರ ಅಗ್ನಿಮಯವಾದಂಥ ರಥರಥಾಶ್ವಗಳನ್ನು ಕಂಡಾಗ ಅವಾಗ ತಣ್ಣಗಾದಂಥ. ಹಲ್ಲೆಲೂಯಾ. ಹೆಂಗಾದ್ರೆ ಇವತ್ತೊಂದು ದಿವಸ ನಾವು ಬದುಕೊಂಡು ನಮ್ಮ ದೇವ್ರು ನಮ್ಮನ್ನು ಕೈ ಬಿಡಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲ ನೋಡ್ತಾ ಇದೆ, ದೇವರು ಹಾಕಿ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ. ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲೀಷನು, ಸ್ವಾಮಿ ಈ ಜನರನ್ನು ಕುರುಡರನ್ನಾಗಿ ಮಾಡು ಎಂದು ಯೆಹೋವನನ್ನು ಪ್ರಾರ್ಥಿಸಿದನು. ಆತನು ಅವನ ಮೋರೆಯನ್ನು ಲಾಲಿಸಿ ಅವರನ್ನು ಕುರುಡರನ್ನಾಗಿ ಮಾಡಿದನು. ಆಗ ಎಲೀಷನು ಅವರಿಗೆ, ನೀವು ಹೋಗಬೇಕೆಂದಿದ್ದ ಪಟ್ಟಣವು ದಾರಿಯೂ ಇದಲ್ಲ. ನನ್ನ ಜೊತೆಯಲ್ಲಿ ಬನ್ನಿರಿ. ನೀವು ಹುಡುಕುತ್ತಿರುವ ಮನುಷ್ಯನ ಬಳಿಗೆ ನಿಮ್ಮನ್ನು ಏನಂತ ಹೇಳ್ತಾ ಇದ್ದ ವಾಕ್ಯ? ಕರಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವರನ್ನು ಸಮಾರ್ಯಕ್ಕೆ ಕರಕೊಂಡು ಹೋದನು. ಅವರು ಸಮಾರ್ಯದೊಳಗೆ ಬಂದಾಗ ಎಲೀಷನು, ಇವರು ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ ಎಂದು ಯೆಹೋವನನ್ನು ಬೇಡಿಕೊಂಡದರಿಂದ ಆತನು ಅವರ ಕಣ್ಣುಗಳನ್ನು ತೆರೆದರು. ಆಗ ಅವರಿಗೆ ತಾವು ಸಮಾರ್ಯದಲ್ಲಿದ್ದೇವೆಂದು ತಿಳಿದು ಬಂತು. ಇಸ್ರಾಯೇಲರ ಅರಸನು ಅವರನ್ನು ಕಂಡು ಎಲೀಷನಿಗೆ, ಅಪ್ಪಾ, ನಾನು ಇವರನ್ನು ಸಂಹರಿಸಲೋ ಎಂದು ಕೇಳಲು ಅವನು, ಬೇಡ, ಕತ್ತಿ ಬಿಲ್ಲುಗಳಿಂದ ಸ್ವಾಧೀನಪಡಿಸಿಕೊಂಡು ಸೆರೆಯಾಗಿ ತಂದವರನ್ನು ನೀನು ಸಂಹರಿಸುವೆಯೋ? ಇವರಿಗೆ ಅನ್ನಪಾನಗಳನ್ನು ಕೊಡು, ಉಂಡು ಕುಡಿದು ತಮ್ಮ ಯಜಮಾನನ ಬಳಿಗೆ ಹಿಂದಿರುಗಿ ಹೋಗಲಿ ಎಂದು ಉತ್ತರ
ಕೊಟ್ಟರು. ಆಗ ಅರಸನು ಅವರಿಗಾಗಿ ದೊಡ್ಡ ಔತಣವನ್ನು ಮಾಡಿಸಿ ಅವರ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳುಹಿಸಿ, ಅಂದಿನಿಂದ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರಾಯೇಲರ ಪ್ರಾಂತ್ಯದೊಳಗೆ ತಿರುಗಿ ಬರಲೇ ಇಲ್ಲ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ದೇವರು ಮಾಡಿದಂಥ ಕಾರ್ಯ ಎಷ್ಟು ದೊಡ್ಡ ನೋಡ್ರಿ. ಆ ಎಲ್ಲ ಸೈನಿಕರು ಗೆಹಜಿ ಇರ್ತಕ್ಕಂಥ ದೋತಾನಿನ ಆ ಮನೆಗೆ ಬಂದಿದ್ದಾರೆ, ಎಲೀಷನ್ ಇರ್ತಕ್ಕಂಥ ದೋತಾನಿನ ಆ ಮನೆಗೆ ಬಂದಿದ್ದಾರೆ. ಬಂದು ಏನು ಮಾಡ್ತಾ ಇದ್ದಾರೆ, ಇವ್ರನ್ನ ಹಿಂಗೆ ಮುತ್ತಿಗೆ ಹಾಕ್ಬೇಕು, ಇವ್ರನ್ನ ಹಿಡ್ಕೊಬೇಕು ಅನ್ನೋದ್ರಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲೀಷನ್ ಏನಂತೇಳಿ ಪ್ರಾರ್ಥನೆ ಮಾಡಿದ, ಅವರು ಕುರುಡ್ರಾಗ್ಬಿಟ್ರು ಅದೇ ಸಮಯದಲ್ಲಿ. ಹಲ್ಲೆಲೂಯಾ. ಆಮೇಲೆ ಹೇಳ್ತಾ ಇದ್ದಾನೆ ಅವರಿಗೆ, ನೀವು ಬಂದಿರತಕ್ಕಂಥ ಸ್ಥಳ ಇಲ್ಲ, ನೀವು ಹುಡುಕುವಂಥ ಮನುಷ್ಯ ಇಲ್ಲಿಲ್ಲ, ಹೋಗೋಣ ಬಾ ಅಂತ ಹೇಳಿದಾಗ ಅವರೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಸಮಾರ್ಯಕ್ಕೆ ಹೋಗ್ತಾ ಇದ್ದಾರೆ. ಅರಸನ ಬಳಿಗೆ ಹೋಗ್ತಾ ಇದ್ದಾರೆ. ಸಮಾರ್ಯಕ್ಕೆ ಹೋಗಿ ಬಂದಾಗ ಅವಾಗ ಅಲ್ಲಿರ್ತಕ್ಕಂಥ ಅರಸ ರುದ್ರ ಪ್ರತಾಪನಾಗಿ ಏನು ಮಾಡ್ತಾ ಇದ್ದಾನೆ, ಕತ್ತಿ ತಗೊಂಡು ಇವರೆಲ್ಲರೂ ಸಂಹರಿಸಲ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಅವರ ಕೈಯಾಗ ಕತ್ತಿಲ್ಲ, ಕಟಾರಿಲ್ಲ, ಏನಿಲ್ಲ. ಈಗ ಏನಂತ ಸತ್ತು ಅವನು ಬಡಿಯೋರಂತಾರಲ್ಲ, ಹಾವು ಸತ್ತೋಗ್ಯದ, ಅವನು ಬಡಿಯೋರಂತಾರಲ್ಲ, ಅವನು ಬಡಿಯೋ ರೀತಿಯಲ್ಲಿ ಈ ಅರಸ ತನ್ನ ರುದ್ರ ಪ್ರತಾಪವನ್ನು ತೋರ್ಸಕತ್ತೀನಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಅವಾಗ ಎಲೀಷ ಹೇಳ್ತಾ ಇದ್ದಲ್ಲ, ಇವ್ರ ಕೈಯಲ್ಲಿ ಏನಿಲ್ಲ, ನೀನು ಈ ಸಮಯದಲ್ಲಿ ಈ ರೀತಿಯಾಗಿ ಮಾಡಬಾರ್ದು, ಒಳ್ಳೆ ಔತಣಕ್ಕೆ ಊಟ ಏರ್ಪಾಟು ಮಾಡು, ಒಳ್ಳೆ ಊಟ ಹಾಕ್ಸು, ತಿಂದು ಕುಡಿದು ಇವ್ರು ಏನು ಮಾಡಲಿ, ತಮ್ಮ ಊರಿಗೆ ಹೋಗಿಬಿಡ್ಲ ಅಂತ ಹೇಳಿದಾಗ, ಆವತ್ತು ಆ ಕಾರ್ಯ ಮಾಡಿದ ಕಾರಣಕ್ಕಾಗಿ ಆವತ್ತಿನಿಂದ ಆ ಸುಲಿಗೆ ಗುಂಪುಗಳು ಏನು ಮಾಡಲಿಲ್ಲಂತೆ, ಇವರ ಬಳಿಗೆ ಬರಲಿಲ್ಲ. ಯಾಕೆ ಬೇಕಪ್ಪ ನಮಗೆ ಅಂತೇಳಿ. ಹಲ್ಲೆಲೂಯಾ. ನಾವಲ್ಲಿ ಏನು ಮಾಡಿದ್ವಿ ಏನಿಲ್ಲ ನಮಗೆ ಗೊತ್ತಿಲ್ಲ. ನಾವು ಹೋಗಿದ್ದು ಒಂದು ಕಡೆಗೆ, ನಾವು ಕಣ್ಣು ತೆರೆದಿದ್ದು ಒಂದು ಕಡೆಗೆ, ನಾವು ಹೋಗಿದ್ದು ಒಂದು ಕಡೆಗೆ, ನಾವು ನಿಂತ್ಕೊಂಡಿದ್ದು ಒಂದು ಕಡೆಗೆ, ನಮಗೆ ಆಗಿದ್ದು ಒಂದು. ಆದರೆ ಅವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ರಲ್ಲ, ಎಷ್ಟು ಗೌರವಿಸಿದ್ರಲ್ಲ, ನಮಗೆ ಔತಣ ಮಾಡಿದ್ರಲ್ಲ ಅಂತೇಳಿ, ಅವ್ರು ನಮಗೆ ಒಂದು ವೇಳೆ ಸ್ನೇಹಿತರೋಪಾದಿಯಲ್ಲಿ, ಬಂಧುಗಳೋಪಾದಿಯಲ್ಲಿ, ಅಣ್ಣ ತಮ್ಮಂದರೋಪಾದಿಯಲ್ಲಿ ಇದ್ದವರೇನೋ ಅಂತೇಳಿ ನೆನೆಸಿ ಅವ್ರ ಮೇಲೆ ಸುಲಿಗೆ ಮಾಡೋದಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಮೇಲೆ ಭಾಳ ಕೋಪ ಇಟ್ಕೊಂಡು ಅವನ್ನ ಹೊಡಿಬೇಕಂತೇಳಿ ನೀನು ಅನ್ಕೊಂಡಿರ್ತೀಯ. ಆ ಮನುಷ್ಯನಿಂದ ಮೃದುವಾದಂಥ ಪ್ರತ್ಯುತ್ತರ ಬಂದಾಗ ನಿನಗೇನಾಗುತ್ತೆ, ಹೊಡಿಬೇಕಂತ ಮನಸ್ಸಾಗುತ್ತೆ. ಹಲ್ಲೆಲೂಯಾ. ಅವ್ರ ಮನೆಗೆ ಹೋಗಿರ್ತಾರೆ, ಅವ್ರನ್ನ ಹೊಡಿಬೇಕಂತೇಳಿ. ಆವಾಗ ಆ ಸಮಯದಲ್ಲಿ ಅವ್ರ ಕಡೆಯಿಂದ ಭಾಳ ಕೂಲಾಗಿ ನಿನ್ನ ಭಾಳ ಕೇರ್ ಮಾಡ್ತಾ ಮಾತಾಡಿದಾಗ ನೀನು ಏನಾಗ್ತೀಯ, ಐಸ್ ಕರಿದಂಗೆ ಕರಿಬಿಡ್ತೀನಿ, ನೀನು ಹೊಡ್ಯೋಕೆ ಆಗಲ್ಲ. ಅಲ್ಲಿ ಯಾಕಾಗಲ್ಲ ಹೇಳ್ರಿ, ಅಲ್ಲಿ ದೇವರು ಏನಿಟ್ಟಿದ್ದಾನೆ ವಾಕ್ಯದಲ್ಲಿ ಹೇಳುತ್ತೆ. ವಾಕ್ಯ ಏನಂತ ಹೇಳಂದರೆ, ಮೃದುವಾದ ಪ್ರತ್ಯುತ್ತರವು ಏನಾಗುತ್ತಂತೆ, ಸಿಟ್ಟನ್ನು ಆರಿಸುತ್ತಂತೆ. ಹಲ್ಲೆಲೂಯಾ. ಒಂದ್ಸಾರಿ ಜ್ಞಾನೋಕ್ತಿಗಳ ಪುಸ್ತಕ ವಚನ ಓದ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡು ಜ್ಞಾನೋಕ್ತಿಗಳ ಪುಸ್ತಕದ ಕಡೆ ಬರಿ. 15ನೇ ಅಧ್ಯಾಯ 1ನೇ ವಚನ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು, ಬಿರುನುಡಿಯು ಸಿಟ್ಟನ್ನು ಏರಿಸುವುದು. ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು, ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕಕ್ಕುವುದು. ಹಲ್ಲೆಲೂಯಾ. ನೋಡ್ರಿ ಹೆಂಗೆ ಜ್ಞಾನಿಯಾಗಿರ್ತಕ್ಕಂಥ ಸೊಲೊಮೋನನು ಬರೆದಿದ್ದಾನೆ. ಹೆಂಗೆ ಹೇಳ್ರಿ, ಮೃದುವಾದ ಪ್ರತ್ಯುತ್ತರ. ಬಿರುನುಡಿಯಿಂದ ಮಾತಾಡಿದ್ರೆ ಇನ್ನೂ ಜಗಳ ಜಾಸ್ತಿ ಆಗುತ್ತೆ. ಹಲ್ಲೆಲೂಯಾ. ಮೃದುವಾದ ಪ್ರತ್ಯುತ್ತರವನ್ನು ಮಾತಾಡಿದ ಕಾರಣಕ್ಕಾಗಿ ಅವರ ಸಿಟ್ಟೆಲ್ಲ ಒಮ್ಮೆಲೆ ಏನಾಯ್ತಂತೆ, ತಣ್ಣಗಾಗಿಬಿಡುತ್ತಂತೆ. ಅದಕ್ಕಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ, ಸಹೋದರಿಯೇ ಏನಂತ ಹೇಳಂತಂದರೆ, ನಾವು ಹೆಂಗಿರಬೇಕು, ನಂಬಿಕೆ ಕಣ್ಣುಗಳಿಂದ ನೋಡುವವರಾಗಬೇಕು, ಆತ್ಮಿಕ ಕಣ್ಣುಗಳಿಂದ ನೋಡುವವರಾಗಬೇಕು. ಇವತ್ತಿನ ದಿವಸದಿಂದ ನಾವು ಸಂಪೂರ್ಣವಾಗಿ ಆತ್ಮನಲ್ಲಿ ಜೀವಿಸುವವರು, ಆತ್ಮನಲ್ಲಿ ನಡೆಯುವವರು, ಆತ್ಮಾನುಸಾರವಾಗಿ ನಮ್ಮ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವವರು ಆಗಬೇಕು. ಹೊರಗಡೆದು ನೋಡಲ್ಲ ದೇವರು, ಒಳಗಡೆದು ನೋಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಅದಕ್ಕಾಗಿ ಪ್ರೇಯರ್ ಇವತ್ತಿನ ದಿವಸ ಒಂದೇ ಅಂಶ, ನಂಬಿಕೆ ಕಣ್ಣುಗಳಿಂದ ನಾವು ನೋಡೋದಾದರೆ ದೇವರು ನಮಗಾಗಿ ಸಿದ್ಧವಾಗಿರುವಂಥದ್ದು ಎಲ್ಲವೂ ಕೂಡ ದೇವರು ನಮಗೇನು ಮಾಡ್ತಾನೆ, ತೋರಿಸ್ತಾನೆ. ಪ್ರೇಯರ್ ನಾವು ನೀವು ಆರಾಧನೆ ಮಾಡುವಂಥ ದೇವರು ನನ್ನ ಪಕ್ಷವಾಗಿ ನಿಲ್ಲುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅನಿಸುತ್ತೆ ಒಂದು ಮಾತಿರುತ್ತೆ ಪ್ರಿಯರೇ, ಅವರ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆಯಲ್ಲಿರುವಂಥ ಯೇಸು, ನಮ್ಮ ಯೇಸು ದೊಡ್ಡವನು ಎಂಬುದಾಗಿ 8ನೇ ಅಧ್ಯಾಯದಲ್ಲಿ ಆ ವಿಷಯದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಆ ವಚನ ಒಂದ್ಸಾರಿ ಓದ್ಬಿಡ್ರಿ. 8ನೇ ಅಧ್ಯಾಯ ತೆಗಿರಿ. ರೋಮಾಪುರದವರಿಗೆ ಹಲ್ಲೆಲೂಯಾ. 31ನೇ ವಚನ ಓದ್ತೀರಾ? 8ನೇದು. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ದೇವರೇ ನಮ್ಮ ಕಡೆ ಇದ್ದಾನೆ. ಹಲ್ಲೆಲೂಯಾ. ಯಾವ ದೇವ್ರಿ? ತಿಮ್ಮಾಪುರಕ್ಕಷ್ಟೇ ಸೀಮಿತವಾಗಿರುವಂಥ ದೇವರಲ್ಲ. ಹಲ್ಲೆಲೂಯಾ. ಸಿಂಧನೂರು ತಾಲೂಕಿಗಷ್ಟೇ ಸೀಮಿತವಾಗಿರುವಂಥ ದೇವರಲ್ಲ. ರಾಯಚೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುವಂಥ ದೇವರಲ್ಲ. ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುವಂಥ ದೇವರಲ್ಲ. ಆತ ಭಾರತ ದೇಶಕ್ಕೆ ಮಾತ್ರ ಸೀಮಿತವಾಗಿರುವಂಥ ದೇವರಲ್ಲ. ಪ್ರಪಂಚದಲ್ಲಿರ್ತಕ್ಕಂಥ 220ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳಲ್ಲಿ ಸೀಮಿತವಾಗಿರ್ತಕ್ಕಂಥ ದೇವರು ಆತನಲ್ಲ.
ಕಣ್ಣಿಗೆ ಕಾಣದಂಥ ಎಷ್ಟೋ ಜಗತ್ತುಗಳಿದಾವು, ಆ ಎಲ್ಲ ಜಗತ್ತುಗಳಿಗೂ ಕೂಡ ಆತನೇ ದೇವರು. ಒಬ್ಬೇ ಒಬ್ಬ ದೇವರು. ಪಾತಾಳದಲ್ಲಿರುವಂಥವ್ರು ಆರಾಧಿಸಬೇಕಾದ್ರೆ ಅದೇ ನಾಮವನ್ನು ಬಳಸ್ತಾರೆ, ಅದೇ ನಾಮದಲ್ಲಿ ಅವರು ಮೊಣಕಾಲೂರ್ತಾರೆ. ಭೂಮಿ ಮೇಲಿರುವಂಥವರು ಕೂಡ ಅದೇ ನಾಮದಲ್ಲಿ ಮೊಣಕಾಲೂರ್ತಾರೆ. ಆಕಾಶದಲ್ಲಿ ಪರಲೋಕದಲ್ಲಿರುವಂಥವರು ಕೂಡ ಅದೇ ನಾಮದಲ್ಲಿ ಅವ್ರು ಏನು ಮಾಡ್ತಾರೆ, ಮೊಣಕಾಲೂರ್ತಾರೆ. ಆತನೇ ಒಬ್ಬೇ ಒಬ್ಬ ದೇವರು, ಶ್ರೇಷ್ಠ ದೇವರು. ನಿನಗೋಸ್ಕರವಾಗಿ ಈ ಲೋಕಕ್ಕೆ ಬಂದು ನಿನ್ನನ್ನು ರಕ್ಷಿಸೋದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂಥ ದೇವರು ಆತ. ನಿನ್ನನ್ನು ಸಂಪೂರ್ಣವಾಗಿ ತಾನಿರುವಂಥ ಸ್ಥಳದಲ್ಲಿ ಇರಿಸಬೇಕೆಂಬುದಾಗಿ ಆತನೊಂದು ಒಳ್ಳೆಯ ಯೋಜನೆಯನ್ನು ಸಿದ್ಧಪಡಿಸಿ ಸಂಕಲ್ಪವನ್ನು ಮಾಡಿದಂಥ ದೇವರು ಆತನೇ ಆಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ಆತನನ್ನು ನೀನು ನೋಡುವಾಗ, ಆತನ ನಿನ್ನ ಕಡೆಗೆ ಇರುವಾಗ, ಆತನನ್ನು ನಂಬಿಕೆಯನ್ನು ನೀನು ದೃಷ್ಟಿಸುವಾಗ ನಿನಗೆ ಸೋಲಲ್ಲ, ದೇವರು ನಿನಗೆ ಜಯ ಕೊಡ್ತಾನೆ. ಶಾಪವಲ್ಲ, ಆಶೀರ್ವಾದವನ್ನು ಕೊಡ್ತಾನೆ. ಮರಣವಲ್ಲ, ನಿತ್ಯ ಜೀವವನ್ನು ಕೊಡ್ತಾನೆ. ಆತ ನಿನಗೆ ಅವಮಾನವಲ್ಲ, 2ರಷ್ಟು ಮಾನವನ್ನು ಕೊಡ್ತಾನೆ. ನಿನಗೆ ಏನು ಕೊಡ್ತಾನೆ? 2ರಷ್ಟು ಆಶೀರ್ವಾದವನ್ನು ಕೊಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ. ಯಾಕಂದರೆ ನೀನು ನಾನು ನಂಬಿರ್ತಕ್ಕಂಥ ದೇವರು ಆತನು ಮನುಷ್ಯನಲ್ಲ. ಹಲ್ಲೆಲೂಯಾ. ದೇವರು ಆತನು ಮನುಷ್ಯನಾಗಿ ಬಂದಿರುವಂಥ ದೇವರು ಆತನು ದೈವ ಕುಮಾರನಾಗಿರುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ಸಹೋದರ ಸಹೋದರಿ, ಹೇಳುವಂಥದ್ದು ಒಂದೇ ಅಂಶ ಏನಂತ ಹೇಳಂತಂದರೆ, ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನನ್ನು ನಾವು ನಂಬಿಕೆ ಕಣ್ಣುಗಳಿಂದ ನೋಡೋಣ. ನಾವು ಸಮಸ್ಯೆ ಅಲ್ಲ, ಲೋಕವನ್ನಲ್ಲ, ಸೈತಾನನನ್ನಲ್ಲ, ನಾವು ದೇವರನ್ನು ನೋಡೋಣ. ದೇವರು ನಮಗೆ ಜಯ ಕೊಡ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಸಹೋದರ ಸಹೋದರಿ, ನೀನು ಯಾವ ಕಣ್ಣುಗಳಿಂದ ಇವತ್ತಿನ ದಿವಸ ನಿನ್ನ ಜೀವನವನ್ನು ನೀನು ಮುಂದೆ ಸಾಗಿಸ್ತಾ ಇದೆಯಾ? ಲೌಕಿಕ ಕಣ್ಣುಗಳು ಆಗಾಗ ನಿನ್ನಲ್ಲಿ ಬರ್ತಾ ಇದ್ದಾವ. ಸಮಸ್ಯೆಗಳನ್ನು ಎದುರು ನಿಲ್ಲಿಸುವಂಥ, ಸೆದೆಬಡಿಯುವಂಥ ದೊಡ್ಡದಾಗಿರ್ತಕ್ಕಂಥ ಬಲವನ್ನು ದೇವರು ನಿನಗೆ ಕೊಟ್ಟಾಗಲೂ ಕೂಡ ಪ್ರಾರ್ಥನೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆಯಾ? ಅಸಡ್ಡೆ ಮಾಡ್ತಾ ಇದೆಯಾ? ಪ್ರಾರ್ಥಿಸಲಾರದೆ ಯಾವ ಫಲಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಮಯದಲ್ಲಿ ಪ್ರಾರ್ಥನೆ ಮಾಡು ಸಹೋದರ ಸಹೋದರಿ. ನಿನ್ನ ಪ್ರಾರ್ಥನೆ ಜೀವಿತ ಯಾವ ರೀತಿಯಾಗಿದೆ? ಮೊಣಕಾಲೂರು ಪ್ರಾರ್ಥನೆ ಮಾಡುವಂಥ ಸಹವಾಸದಲ್ಲಿ ನೀನಿದ್ದೀಯಾ? ನಿಂತುಕೊಂಡು ಪ್ರಾರ್ಥನೆ ಮಾಡುವಂಥ ಸಹವಾಸದಲ್ಲಿ ನೀನಿದ್ದೀಯಾ? ನಿನ್ನ ಪ್ರಾರ್ಥನೆ ಯಾವ ರೀತಿಯಾಗಿದೆ? ನಿನ್ನ ಕಣ್ಣುಗಳು ದೇವರನ್ನೇ ನೋಡುವಂಥ ಕಣ್ಣುಗಳಾಗಿದ್ದಾವ, ಮನುಷ್ಯರನ್ನು ನೋಡುವಂಥ ಕಣ್ಣುಗಳಾಗಿದ್ದಾವ? ನೀವು ನೋಡಿ ನಡೆಯುವವರಾಗಿದ್ದೀರಾ? ನಂಬಿ ನಡೆಯುವವರಾಗಿದ್ದೀರಾ? ಯಾವ ರೀತಿಯಾಗಿದೆ ನಿಮ್ಮ ಭಕ್ತಿಯ ಜೀವಿತ? ಒಂದು ಸಾರಿ ಆದರೂ ಪರೀಕ್ಷೆ ಮಾಡ್ಕೊಂಡಿದ್ದೀರಾ? ಅಯ್ಯೋ, ನಾವು ದೇವರು ನಂಬಿಟ್ಟಿದ್ದೀವಿ ಅಂತೇಳಿ ಹೇಳ್ಕೊಳ್ತೀರಿ, ಆದರೆ ನಿಮ್ಮಲ್ಲಿ ಭಕ್ತಿಯ ಫಲಗಳು, ಆತ್ಮನ ಫಲಗಳು ಕಾಣಿಸಲಾರದಂಥ ಸ್ಥಿತಿಗೆ ಜಾರಿ ಹೋಗಿಬಿಟ್ಟಿದ್ದೀರೇನೋ? ಒಂದು ಸಾರಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ದೇವರು ನಿನ್ನ ಪರವಾಗಿ ಇದ್ದರೆ, ದೇವರು ನಿನ್ನ ಸಂಗಡ ಇದ್ದರೆ, ದೇವರು ನಿನ್ನ ಪಕ್ಷವಾಗಿ ಇದ್ದರೆ, ದೇವರು ನಿನ್ನ ಕಡೆ ಇದ್ದರೆ ನಿನ್ನನ್ನು ಎದುರಿಸುವವರು ಯಾರೂ ಇಲ್ಲ. ಸೈತಾನನ ಸೆದೆ ಬಿಡಬೇಕಂತೇಳಿ ಬಂದರೂ ಕೂಡ ಆ ಸೈತಾನನ ಅಗ್ನಿ ಬಾಣಗಳನ್ನು ಆರಿಸುವಂಥ ಶಕ್ತಿಯನ್ನು ದೇವರು ನಿನಗೆ ಪ್ರಸಾದಿಸುವಂಥ ದೇವರಾಗಿದ್ದಾನೆ. ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡು. ಪ್ರಾರ್ಥನೆಯೇ ನಿಜವಾದಂಥ ಒಂದು ದೊಡ್ಡ ಆಯುಧ. ನಿನ್ನ ಸಮಸ್ಯೆಯನ್ನು ಮನುಷ್ಯರ ಮುಂದೆ ಅಲ್ಲ, ನಿನ್ನ ಸಮಸ್ಯೆಯನ್ನು ದೇವರ ಮುಂದೆ ಮೊಣಕಾಲೂರಿ ಹೇಳ್ಕೋ. ದೇವರು ಪರಿಹಾರ ಕೊಡ್ತಾನೆ. ಪ್ರಾರ್ಥನೆ ಮಾಡೋಣ. ಕೊನೆಯದಾಗಿ, ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಇವರ ಜೀವಿತಗಳನ್ನು ಸ್ವಾಮಿ ನೀನು ಆಶೀರ್ವದಿಸಯ್ಯ, ಮಾರ್ಪಡಿಸಿ ನಡೆಸಯ್ಯ, ಸೌಖ್ಯತೆಯನ್ನು ದಯಪಾಲಿಸಿ ನಡೆಸಯ್ಯ, ಪ್ರತಿ ಬಲಹೀನತೆಗಳು ದೂರ ಮಾಡಿ ನಡೆಸು ಸ್ವಾಮಿ. ಇವರೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಪ್ಪ ದೇವ. ನೋಡಿ ನಡೆಯುವವರಾಗಿ ಇರದೆ ನಂಬಿ ನಡೆಯುವವರಾಗಿ ಆತ್ಮಾನುಸಾರವಾಗಿ ಜೀವಿಸಲಿಕ್ಕಾಗುವಂತೆ ಸಂಪೂರ್ಣವಾದಂಥ ಆತ್ಮೀಯತೆಯಲ್ಲಿ ಬೆಳೆಯುವಂತೆ, ಆತ್ಮಿಕ ಭಕ್ತಿಯನ್ನು ಕಟ್ಟಿಕೊಳ್ಳುವಂತೆ ದೇವಾ ನೀನು ಆತ್ಮಸ್ವರೂಪನೆಂಬುದಾಗಿ ಹೇಳಿದ್ಯಪ್ಪ. ದೇವರೇ, ನಮ್ಮನ್ನು ಕೂಡ ಸ್ವಾಮಿ ನಿನ್ನಂತೆ ಮಾರ್ಪಡಿಸಬೇಕಂತೇಳಿ ನೀನು ಬಂದಿದೆಯಾ ಸ್ವಾಮಿ. ಕರ್ತನೆ, ನಮ್ಮ ಮರ್ತ್ಯ ದೇಹಗಳನ್ನು ಮಹಿಮೆ ದೇಹಗಳಾಗಿ ಮಾರ್ಪಡಿಸಬೇಕಂತೇಳಿ ಬಂದಿದೆಯಪ್ಪ ದೇವಾ. ಇವರೆಲ್ಲರೂ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಸೈತಾನ್ ತಂದಾಕುವಂಥ ಎಲ್ಲ ಶೋಧನೆಗಳನ್ನು ಜಯಿಸುವಂಥ ಶಕ್ತಿ ಇವರಿಗೆ ದಯಪಾಲಿಸು ಸ್ವಾಮಿ. ಲೌಕಿಕ ಕಣ್ಣುಗಳಲ್ಲ, ನಂಬಿಕೆ ಕಣ್ಣುಗಳಿಂದ ಇವರು ನೋಡುವಂಥ ಸಹಾಯ ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡ ಅರ್ಪಿಸಿಕೊಂಡಿದ್ದೇವೆ ಪರಮ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತ ಅನ್ಯೋನ್ಯತೆ ನಡೆಸಿ ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದರೆ ಇವರ ಸಂಗಡಲ್ಲಿ, ಸಕಲ ಸದ್ಭಕ್ತರ ಸಂಗಡಲ್ಲಿ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತಕಾಲ ನಾಶನ, ಸಕಲ ರೋಗಗಳಿಗೆ ಅನಂತಕಾಲ ನಾಶನ, ಸಕಲ ಬಾಧೆಗಳಿಗೆ ಅನಂತಕಾಲ ನಾಶನ, ಸಕಲ ಅವಮಾನಗಳಿಗೆ ಅನಂತಕಾಲ ನಾಶನ, ಸಕಲ ಬಲಹೀನತೆಗಳಿಗೆ ಅನಂತಕಾಲ ನಾಶನ, ಸಕಲ ಶಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್.